ಸರ್ವೋಪಪ್ಲವರಹಿತ ಪ್ರಜ್ಞಾರ್ಹನ ಪ್ರತ್ಯಗರ್ಥೋ ಆತ್ಮಂ ಧರಿನೇ ಏನು ಗೊತ್ತಾ? ವ್ಯುತ್ಪತ್ತಿ ಹೇಗೆ ಅಂತ ಹೇಳ್ತೀನಿ. ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ರಾಜೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ನೈ ವೈ ಚೇನ ಆಯ್ತಲ್ವಾ? ಆಯ್ತಪ್ಪ ಮಂತ್ರ. ಯಸ್ಮಾ ನ ವಿದ್ಧ ಆಸುರೈಃ ಮುಖ್ಯಃ ಅಸುರೈಃ ಮಾಡೋಣ. ಅಸುರೈಃ ಮುಖ್ಯ. ತಸ್ಮಾ ನೈವ ಏತೇನ ಸುರಭಿ ದುರ್ಗಂಧಿ ವಾ ವಿಜಾನಾತಿ. ಘ್ರಾಣೇನೈವ ತದುಭಯಂ ವಿಜಾನಾತಿ ಲೋಕಃ. ಯಸ್ಮಾತ್ ಯಾವ ಕಾರಣದಿಂದ ಮುಖ್ಯ ಪ್ರಾಣನು ಅಸುರೈಃ ನ ವಿದ್ಧ, ಅಸುರರಿಂದ ಹೊಡೆಯಲ್ಪಡಲಿಲ್ಲ. ಅಸುರರು ಹೊಡೆದಿದ್ರೆ ಏನಾಗ್ತಿತ್ತು? ಶೋಭನ ಬುದ್ಧಿ ರಾಗದ್ವೇಷ ಇದೆಲ್ಲ ಬರ್ತಿತ್ತು. ಅದೇ ಪಾಪ. ಪಾಪ ಅಂದ್ರೆ ನಾವು ಹತ್ಯೆ ಮಾಡೋದು, ಅತ್ಯಾಚಾರ ಮಾಡೋದು, ಕಳ್ತನ ಮಾಡೋದು ಪಾಪ ಅಂದ್ರೆ ರಾಗದ್ವೇಷ ಬುದ್ಧಿಯೇ ಪಾಪ ಅಂತ ಇದೆ ಶ್ರುತಿ. ಶೋಭನ ಬುದ್ಧಿಯೇ ಪಾಪ. ಆ ಎರಡು ಕಾಣೋದಿದೆಯಲ್ಲ, ಗುಣದೋಷ ದೃಶಿರ್ದೋಷ ಗುಣಸ್ತು ಉಭಯವರ್ಜಿತ ಅಂತ ಭಾಗವತದಲ್ಲಿ. ಕಿಂವರ್ಣಿತೇನ ಬಹುನಾ ಲಕ್ಷಣಂ ಗುಣದೋಷಯೋಹೋ. ಗುಣದೋಷಗಳ ಲಕ್ಷಣ ಹೇಳ್ತೀನಿ ಕೇಳು. ಇದು ಗುಣ, ಇದು ದೋಷ, ನೋಡೋದೇ ದೋಷವಂತೆ. ಹಾಗೆ ಗುಣ ಅಂದ್ರೆ ಏನು ಅಂದ್ರೆ ಅದು ಎರಡು ಇಲ್ಲದೆ ಇರೋದು. ಗುಣದೋಷ ವಿಮರ್ಶೆಯೇ ಮಾಡಬಾರ್ದಂತೆ. ಆ ಗುಣದೋಷ ವಿಮರ್ಶೆಯೇ ದೋಷ ಅಂತ ಭಾಗವತಕಾರ ಹೇಳ್ತಾನೆ. ಹಾಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋ ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಆಸುರ ಪಾಪವಂತೆ. ಅದರಿಂದ ಹೊಡೆಯಲ್ಪಡಲಿಲ್ಲ ಯಾರೋ ಮುಖ್ಯ ಪ್ರಾಣ. ಆದ್ರಿಂದ ಇದರಿಂದಾನೇ ಮುಖ್ಯ ಪ್ರಾಣದಿಂದ ಸುರಭಿ ದುರ್ಗಂಧಿಯನ್ನು ಯಾರು ಅರಿತಿಲ್ಲ. ಮತ್ತೆ ಸುರಭಿ ದುರ್ಗಂಧಿ ಗೊತ್ತಾಗುತ್ತಲ್ಲ, ಅದು ಘ್ರಾಣೇನೀವ. ಅದು ಘ್ರಾಣೇಂದ್ರಿಯ ಇದೆಯಲ್ಲ, ಅಲ್ಲಿ ಇಂದ್ರಿಯ ಬೇರೆ, ಅಲ್ಲಿ ಸಂಚಾರ ಮಾಡುವ ಮುಖ್ಯ ಪ್ರಾಣ ಬೇರೆ. ಬಾಯಲ್ಲೂ ಅಷ್ಟೇ ವಾಗಿಂದ್ರಿಯ ಬೇರೆ, ರಸನೇಂದ್ರಿಯ ಬೇರೆ, ಸಂಚಾರ ಮಾಡುವ ಪ್ರಾಣ ಬೇರೆ. ಬಾಯಿ ಉಸಾಡ್ತಾ ಮೂಗು ಕಟ್ಟಿದಾಗ ಮೂಗಲು ಬಾಯಿ ಉಸಾಡಿದ್ರೆ ಆ ಉಸಾಟ ಆಡ್ತಾ ಇರೋನು ಪ್ರಾಣ, ಅವನಿಗೆ ಇದಿಲ್ಲ. ನಾಲಿಗೆ ಇದೆಯಲ್ಲ, ಅದು ಉಪ್ಪು ಹುಳಿ ಖಾರ ನೋಡುತ್ತೆ. ವಾಗಿಂದ್ರಿಯ ಇದೆಯಲ್ಲ, ಅದು ಮಾತಾಡುತ್ತೆ. ಮಾತಾಡೋದ್ರಲ್ಲಿ ಚೆನ್ನಾಗಿ ಮಾತಾಡೋದು ಅಭಿಮಾನ ಬರುತ್ತೆ. ಹೆಂಗ ಮಾತಾಡಿದ್ರೆ ಅದು ಬೇಯಿಸ್ಕೊತಾನೆ. ಹಾಗೆ ಒಳ್ಳೆ ರುಚಿ ಕೆಟ್ಟ ರುಚಿ ಇದೆ. ಪ್ರಾಣನಿಗೆ ಮಾತ್ರ ಅದೆರಡೂ ಇಲ್ಲ. ಹಾಗಾಗಿ ಘ್ರಾಣೇನೀವ ಅಂದ್ರೆ ಘ್ರಾಣೇಂದ್ರಿಯೇನೀವ ಅಂದ್ರೆ ಘ್ರಾಣೇಂದ್ರಿಯದಿಂದ ಸುರಭಿ ದುರ್ಗಂಧ ಎರಡನ್ನು ಲೋಕನ ಜನರು ತಿಳಿಯುತ್ತಿದ್ದಾರೆ. ಆ ಒಳ್ಳೇದು ಕೆಟ್ಟದ್ದು ಆ ಕಾನ್ಸೆಪ್ಟ್ ಇದೆಯಲ್ಲ, ದಟ್ ಈಸ್ ರಾಂಗ್. ಅದೇ ತಪ್ಪು, ಅದೇ ಕೆಟ್ಟದು, ಅದೇ ಆಸುರ, ಅದೇ ದೋಷ, ಅದೇ ಪಾಪ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮೇಲ್ಮಟ್ಟಕ್ಕೆ ಹೋಯ್ತು ನೋಡಿ. ಅತಶ್ಚ ಪಾಪ್ಮಕಾರ್ಯ ಅದರ್ಶನಾತ್ ಅಪಹತ ಪಾಪ್ಮ ಅಪಹತೋ ವಿನಾಶಿತಃ ಅಪನೀತ ಪಾಪ್ಮ ಯಸ್ಮಾತ್ ಸ್ವಯಂ ಅಪಹತ ಪಾಪ್ಮ ಏಷಃ ಪಾಪ್ಮ ಹಿ ಏಷಃ. ಆದ್ದರಿಂದ ಪಾಪ್ಮ ಕಾರ್ಯ, ಪುಣ್ಯ ಪಾಪ ಎರಡು ಪಾಪ, ಅದರ ಕಾರ್ಯ ಅದರ ಎಫೆಕ್ಟ್, ಅದರ ಪರಿಣಾಮ ಅದು ಇದರಲ್ಲಿ ಇಲ್ಲವಾದ್ದರಿಂದ ಅಪಹತ ಪಾಪ. ಅದಕ್ಕೆ ಸಮಾಸ ಏನೋ? ಅಪಹತಃ ಪಾಪ್ಮಾನ ವಿನಾಶಿತಃ. ಅಪಹತನ ವಿನಾಶಿತಃ, ಪಾಪ್ಮ ಯಸ್ಯಾಸ ಏನ ಸಹ ಅಪಹತ ಪಾಪ ಅಂತ ಸಮಸ್ಯೆ. ಅಪಹತ ಅಂದ್ರೆ ನಾಶ ಮಾಡಲ್ಪಟ್ಟ, ಪಾಪ ಅಂದ್ರೆ ಪುಣ್ಯ ಪಾಪವು ಯಾವ ಈತನಿಂದಲೋ ಆ ಈತನು ಮುಖ್ಯ ಪ್ರಾಣ ಅಪಹತ ಪಾಪ ಅನ್ನೋದು. ಪರಮಾತ್ಮನಿಗೆ ಅಪಹತ ಪಾಪ ಇರೋದು. ಪರಮಾತ್ಮನ ಗುಣ ಇನ್ನೂ ತಗೊಂಡ್ಬಿಟ್ಟಿದ್ದಾನೆ. ಮುಖ್ಯ ಪ್ರಾಣನಿಗೂ ಸ್ವಲ್ಪ ಟ್ರಾನ್ಸ್ಫರ್ ಆಗಿದೆ. ಇದು ಪೂರ್ಣವಾಗಿ ಅಪಹತ ಪಾಪ್ಮ ಮುಖ್ಯ ಆತ್ಮ ಪರಮಾತ್ಮ ಪರಬ್ರಹ್ಮ, ಅದು ಅಪಹತ ಪಾಪ್ಮ. ಅದು ಹತ್ತಿರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುಖ್ಯ ಪ್ರಾಣನು ಕೂಡ ಬಲಮಟ್ಟಿಗೆ ಅಪಹತ ಪಾಪನೇ ಆಗಿದ್ದಾನೆ. ಅದು ಕಾರ್ಯ ಆಗಿರೋದ್ರಿಂದ, ಹುಟ್ಟಿರೋದ್ರಿಂದ ಮತ್ತು ಅಚೇತನ. ಅದು ಅಷ್ಟು ಪರಮಾತ್ಮ ಅಷ್ಟು ಶುದ್ಧ ಅಲ್ಲ. ಪರಮಾತ್ಮ ಪ್ಯೂರು. ಇದು ಇದಕ್ಕೋಸ್ಕರ ಶುದ್ಧ. ಆಗಾಡಿ ಹಿಂದೆ ಹೋಲಿಸ್ಕೊಂಡ್ರೆ ಇದಕ್ಕೆ ಹೋಲಿಸ್ಕೊಂಡ್ರೆ ಇನ್ನೂ ಇದು ಹೇತು ಪುಣ್ಯ ಪಾಪ ಇದ್ದಿದ್ದವನು. ಹಾಗಾಗಿ ವಿನಾಶಿತ ನಾಶ ಮಾಡಲ್ಪಟ್ಟ ಪಾಪವು ಪುಣ್ಯ ಪಾಪವು ಯಾವ ಈತನೋ ಆ ಮುಖ್ಯ ಪ್ರಾಣನು ಅಪಹತ ಪಾಪನು ಹಿ ಏಷಃ ಅಲ್ಲವೇ ಅಂತ ಹಿ ಅನ್ನೋದು ಪ್ರಸಿದ್ಧಾರ್ಥ ಹೇಳುತ್ತೆ.
ನೋಡ್ಕೊಳ್ಳಿ, ನಿಮ್ಮ ಮುಖ್ಯ ಪ್ರಾಣದಲ್ಲಿ ಪುಣ್ಯ ಪಾಪ ಸಂಬಂಧ ಇಲ್ಲ, ರಾಗದ್ವೇಷ ಇಲ್ಲ, ಶೋಭನ ಬುದ್ಧಿ ಇಲ್ಲ, ಅನುಕೂಲ ಪ್ರತಿಕೂಲ ಭಾವನೆ ಇಲ್ಲ. ಮುದುಕನಾದು ರಮತೆ ತಸ್ಮಿನ್ ಜೀರ್ಣೇಶಿಯಾನೆ, ಮನೆಯಲ್ಲೂ ಅಸಹ್ಯ ಪಡ್ತಾ ಇರ್ಲಿ, ಅಶೆ ಅಯ್ಯೋ ಕೊಳಕ ಅಲ್ಲೇ ಹೆಚ್ಕೋತಾನೆ, ಅಲ್ಲೇ ಹುಚ್ಚು ಹೆಚ್ಚುತ್ತಾನೆ, ಮೇಲೆ ಜೊಲ್ ಬರುತ್ತೆ, ಕೆಟ್ಟ ಆಸೆ, ಪ್ರಾಣ ಮಾತ್ರ ಖುಷಿಯಾಗಿ ಆಟ ಆಡ್ತಾ ಇರ್ತಾನೆ ನಲ್ಲಿ. ಸಜ್ಜೋ ಜಹಾಜ ಮದ ಜಹಾತೇಶ, ಕೆಲವೊಮ್ಮೆ ಆಗಲೇ ಹುಟ್ಟಿದ್ದನ್ನು ಬಿಟ್ಟು ಹೋಗ್ಬಿಡ್ತಾರೆ, ಹುಟ್ಟು ಕೂಡ ಸತ್ತೋಗ್ಬಿಡುತ್ತೆ. ಉತೋ ಜರಂತನ್ನ ಜಹಾತಿ, ಕೆಲವು ಸಲ ಹಣ್ಣಿನಾಗ ಆಟ ಆಡ್ತಿದ್ರು ಬಿಡೋದೇ ಇಲ್ಲ ಅವರು. ಇಂಥವ್ರು ಪ್ರಾಣ ಅವ್ನ ಸ್ವಭಾವ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಉತೋ ಬಹುನೇಕ ಮಹರ್ಜ, ಒಮ್ಮೊಮ್ಮೆ 100 ಜನ ಒಟ್ಟಕ್ಕೆ ತಗೊಂಡ್ಬಿಡ್ತಾನೆ. ಅವ್ನು ಹಡಗು ಮುಳುಗೋಯ್ತು, ವಿಮಾನ ಕ್ರಶ್ ಆಯ್ತು ಅಂದ್ರೆ, ಕ್ರಾಶ್ ಆಗಿ ಒಮ್ಮೆ ಹೊಡಿತು ಅಂದ್ರೆ 100 ಜನ ಒಟ್ಟಿಗೆ ಢಮಾರು ಹೊಡೆದ ತಗೊಂಡೋಗ್ಬಿಡ್ತಾನೆ. ಇಲ್ಲ ಅವನ ಇದನ್ನ ಅರ್ಥ ಮಾಡ್ಕೋಕ್ಕಾಗಲ್ಲ. ಮಹಾತ್ಮ ಅವನು ವಿಶುದ್ಧ ಇತ್ಯರ್ಥ. ಅವನು ವಾಗಾಯ ಸಂಬಂಧವಿಲ್ಲದವನು, ದೇಹ ಸಂಬಂಧವಿಲ್ಲವನು, ತನ್ನ ಪಾಡಿಗೆ ತಾನು ಆ ಪರಮಾತ್ಮ ಹೇಗೆ ಮಹಾಕರುಣೆಯಿಂದ ನಿರ್ವ್ಯಾಪಾರನಾಗಿ ಅವನು ಲೋಕಾನುಗ್ರಹ ಮಾಡ್ತಿದ್ದಾನೋ, ಮುಖ್ಯ ಪ್ರಾಣ ಕೂಡ ತನ್ನ ಡ್ಯೂಟಿ ಮಾಡ್ತಾ ಯಾವಾಗಲೂ ಅವನು ಅನುಗ್ರಹ ಮಾಡಿದವ. ನೀ ತಿಂದದ್ದು ಕುಡಿದದ್ದು ಎಲ್ಲಕ್ಕೂ ಹಚ್ತಾನೆ, ನೀನು ಅದ್ರ ಬಗ್ಗೆ ಗಮನ ಕೊಡದೇದು ಅವನು ಉಸಾಡ್ತಾನೆ ಇರ್ತಾನೆ, ಇವನ್ ನಿದ್ರೆಯಲ್ಲೂ ಉಸಾಡ್ತಿರ್ತಾನೆ. ಅವನು ಎಲ್ಲಾ ಶಕ್ತಿಗೂ ಅವನೇ ಕಾರಣ, ಮುಖ್ಯ ಪ್ರಾಣವೇ ಕಾರಣ. ಅಲ್ಲಿ ಮುಖ್ಯ ಪ್ರಾಣ ಅಂದ್ರೆ ಹಿರಣ್ಯ ಗರ್ಭನ ಒಂದು ಅಂಶವಾದ್ರಿಂದ ಹಿರಣ್ಯ ಗರ್ಭ ಸ್ವರೂಪನೇ. ಅಂದ್ರೆ ನಾವು ಆ ರೂಪದವರೇ ಹೊರತು ನಾವು ದೇಹ ರೂಪದವರು ಅಲ್ಲ, ಇಂದ್ರಿಯ ರೂಪದವರು ಅಲ್ಲ, ಮನೋರೂಪದವರು ಅಲ್ಲ. ಮನೋವನ್ನು ಪರಿಚಯ ಮನೋ ಅಲ್ಲ, ಸಮಷ್ಟಿ ಮನೋರೂಪ ಹಿರಣ್ಯ ಗರ್ಭನೇ. ಇದು ಸಂಘವಿರುವ ಮನೋರೂಪ ಅಲ್ಲ. ಸಂಘ ಅಂದ್ರೆ ವಿಷಯ ಸಂಘ. ಯಸ್ಮಾಚ್ಚ ಆತ್ಮಂಭರಯ ಕಲ್ಯಾಣಾದ್ ಆಸಂಗವತ್ವಾದ್ ಘ್ರಾಣಾದಯ. ಕಲ್ಯಾಣಾದಿ ಅಂದ್ರೆ ಕಲ್ಯಾಣ ಅಂದ್ರೆ ಒಳ್ಳೇದು, ಆದಿಹಬ್ದಿಂದ ಒಳ್ಳೇದು ಕೆಟ್ಟದ್ದು. ಈ ಒಂದು ಆಸಂಗ ಅಂದ್ರೆ ಈ ಅಟ್ಯಾಚ್ಮೆಂಟ್ ಅಂಟ್ಕೊಳ್ಳೋದು ಇದಿರೋದ್ರಿಂದ ಘ್ರಾಣಾದಿಗಳು ಆತ್ಮಂಭರಿಗಳು ಅಂದ್ರೆ ಹೊಟ್ಟೆ ಬಾಕಲು. ಆತ್ಮಾನಂ ಭರಂತಿ ಅಥವಾ ಆತ್ಮಾನಂ ಬಿಭ್ರತಿ, ಬಿಭರ್ತಿ ಬಿಭ್ರತಃ ಬಿಭ್ರತಿ ಬಹುಜನ ಭ್ರೀಭರಣೆ. ಬಿಭ್ರತಿ ಭರತಿಯೂ ಅದೇ ಇದೆ. ಇದು ಭ್ರೀಭರಣೆ ಬಿಭರ್ತೆ ಒಂದು ಇದು, ಇನ್ನೊಂದು ಬೇರೆ ಧಾತು ಭರತಿಗೆ. ಭ್ರೀಧಾರಣೆ ಒಂದು ಭೀಭರಣೆ ಅಂತ ಎಲ್ಲೋ ಇದು ಭರತಿಗೆ. ಭೃಧಾರಣೆ ಭರತಿ ತನ್ನನ್ನ ಅವರು ಪೋಷಣೆ ಮಾಡ್ಕೊಳ್ಳೋರು, ತಮ್ಮನ್ನು ಪೋಷಣೆ ಮಾಡ್ಕೊಳ್ಳೋರು ಆತ್ಮಂಭರಿಗಳು. ಎಲ್ಲರನ್ನೂ ಪೋಷಣೆ ಮಾಡುವನು ಮಹಾ ಉಪಕಾರಿ. ಮುಖ್ಯ ಪ್ರಾಣ ಎಲ್ಲರನ್ನೂ ಪೋಷಣೆ ಮಾಡುವನು, ಅವನು ಆತ್ಮಂಭರಿ ಅಲ್ಲ. ಇವೆಲ್ಲ ತಮ್ಮ ಯೋಗ್ಯ ಮೇಲೆ ತಾವು ನೋಡ್ಕೊಳ್ತಾರೆ. ತಾವಾಯ್ತು 3 ಲೋಕ ಆಯ್ತು, ನಂದಾಯ್ತು ಆಯ್ತು. ಈ ಇಂದ್ರಿಯಗಳೆಲ್ಲ ಮಹಾ ಸ್ವಾರ್ಥಿಗಳು, ತಮ್ಮಗಾಗಿ ಮಾಡೋರು. ಮುಖ್ಯ ಪ್ರಾಣ ಜಾಲ ಅವನು ಮಹಾ ಉದಾರಿ, ಮಹಾ ಲೋಕೋಪಕಾರಿ, ಎಲ್ಲರಿಗಾಗಿರ್ತಕ್ಕವರು. ಇವರೆಲ್ಲ ಆತ್ಮಂಭರಿಗಳು, ಹೊಟ್ಟೆ ಬಾಕರು ಅಂತ ಘ್ರಾಣಾದಿಗಳು. ಯಾಕೆ ಕಲ್ಯಾಣ ಆದಿ ಆಸಂಗವುಳ್ಳಾದ್ರಿಂದ ಹೊಟ್ಟೆ ಬಾಕರು ಇವರು. ಇವರನ್ನ ನೆಚ್ಕೋಬಾರ್ದು. ಇವ್ರನ್ನ ನೆಚ್ಕೊಂಡ್ರಾಗ ನೀವು ಎಲ್ಲ ಅನರ್ಥವಾಗೋದು. ಈ ಕಣ್ಣು ಕಿವಿ ಮೂಗು ಬಾಯಿ ನೆಚ್ಕೋ, ಅದು ನಿಮ್ಮನ್ನ ಹೋಟ್ಲಿಗೆ ಎಳೆಯುತ್ತೆ, ಸಿನಿಮಾಗೆ ಎಳೆಯುತ್ತೆ, ಸಂಗೀತಕ್ಕೆ ಎಳೆಯುತ್ತೆ, ಡಿಸ್ಕೋ ಡ್ಯಾನ್ಸ್ ನೋಡುವ ಮತ್ತೆ ಇನ್ಯಾವುದೋ ಹೋಗುವ ಮತ್ತೆ ಹಾಳು ಮಾಡ್ಬಿಡ್ತೀನಿ ನನ್ನ. ಆದ್ರೆ ಮುಖ್ಯ ಪ್ರಾಣ ನೆಚ್ಕೋ, ಅವನು ನಾನು ಅನ್ಕೋ, ಈ ಗೆದ್ದೆ ನೀನು. ಬಿಕೆಮ್ ಹಿರಣ್ಯಗರ್ಭ. ಸಂಕಲ್ಪ ಆಗ್ಬಿಡ್ತೀಯ, ಮಹಾದೇವ ಆಗ್ಬಿಡ್ತೀಯ, ಭಾರಿ ಶಕ್ತಿ ಬಂದ್ಬಿಡುತ್ತೆ. ತಥಾ ಆತ್ಮಂಭರಿ ಮುಖ್ಯ ಬರ್ಬಿಟ್ರೋಳು. ಕಿಂತರಿ ಸರ್ವಾರ್ಥ ಮುಖ್ಯ ಪ್ರಾಣ ತಥಾ ತಥಾ ಯಥಾ ಆಗಾದಿಯ ಆತ್ಮಂಭರಯ ತಥಾ ಮುಖ್ಯ ಪ್ರಾಣ ಆತ್ಮಂಭರಿ 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 ಆತ್ಮಂಭರಯ. ತನ್ನಂತ ಅವನು ಪೋಷಣೆ ಮಾಡ್ಕೊಳ್ಳೋನು, ತನಗಾಗಿ ತಾನು ಇರೋನಲ್ಲ. ಅವನು ಇರೋದೇ ಅವನು ಹೇಳಿದ್ರ ತರ್ಹಿ ಕಿಮ್ಮೆ ವಾಸ ಕಿಮ್ಮೆ ಅನ್ನಮನ್ ಕೇಳ್ದ ಒಬ್ಬಳ. ಯೈದ ಮಧ್ಯತೆ ಆಶ್ವಭ್ಯ ಕ್ರಿಮಿಭ್ಯ ಕೀಟಪತಂಗೇಭ್ಯ ತತ್ತೇ ಅನ್ನಂ ಅಂದ್ರು. ಆಪೋ ವಾಸ ಅಂದ್ರು. ಆಯ್ತು, ಆಮೇಲೆ ನನಗೂ ಕೂಡ ಅನ್ನ ಕೊಡಿ, ನಾವಿಲ್ದೇ ಇದ್ರೆ ಅನ್ನ ಇಲ್ದೇ ಇರೋಲ್ಲ. ತರ್ಹಿ ಸಮಂತಂ ಮಾಂ ಪರಿವಿಶತ ಅಂತಂದ. ನಮ್ ಸುತ್ತ ಕೂತ್ಕೊಳ್ಳಿ, ನನ್ಗೂ ಕೊಡ್ತೀನಿ ಇಂದ, ನನ್ನ ಜೊತೆ ಇರಿಂದ ತಗು ಸಮಂತಂ ಪರಿಣ್ಯ ವಿಷಂತ. ಅವರ ಪ್ರಾಣ ಜೊತೆಯಲ್ಲಿ ಎಲ್ಲ ಅಂಟ್ಕೊಂಡಿದ್ರು. ಪ್ರಾಣ ಎಲ್ಲರಿಗೂ ಕಣ್ಣಿಗೂ ಕಿವಿಗೂ ಮೂಗು ಎಲ್ಲಕ್ಕೂ ಕೊಟ್ಟ ಶಕ್ತಿನ. ಪ್ರಾಣ ಕೊಟ್ಟ ಶಕ್ತಿಯಿಂದ ನೋಡ್ತೀನಿ ಮಾತಾಡ್ತೀನಿ ಅಂತ. ಇದು ಹಿ ಪ್ರಜಾ ಪ್ರಾಣ ಆಕ್ಟಿವೇಟ್ ಮಾಡ್ಬಿದ್ದಾನೆ ಎಲ್ಲವನ್ನೇ. ಹಾಗಾಗಿ ಪ್ರಾಣ ಸರ್ವಾರ್ಥನು, ಎಲ್ಲರಿಗಾಗಿ ಇರ್ತಕ್ಕವನು. ಕಥಮಿತಿ ಉಚ್ಯತೆ. ಅದ್ ಹೆಂಗೆ ಪ್ರಾಣ ಸರ್ವಾರ್ಥ ಎಲ್ಲರಿಗಾಗಿ ಇರೋನು ಅಂತ ಹೇಗೆ ಅದನ್ನ ಯುಕ್ತಿ ಕೊಟ್ಟು ಶ್ರುತಿಯ ವ್ಯವಸ್ಥೆ ಮಾಡ್ತಾ ಇದೆ.
ತೇನ ಮುಖ್ಯೇನ ಯದಶ್ನಾತಿ ಯತ್ ಪಿಬತಿ ಲೋಕಃ ತೇನ ಅಶಿತೇನ ಪೀತೇನ ಚ ಇತರಾನ್ ಘ್ರಾಣಾದೀನ್ ಅವತಿ ಪಾಲಯತಿ. ಮುಖ್ಯನೇ ತಿನ್ನೋದು. ಮುಖ್ಯನಿಂದ ಏನ್ ತಿನ್ನಲ್ಪಡುತ್ತದೆ ಅಂದ್ರೆ ಇನ್ನೊಬ್ರು ತಿನ್ನೋರಿದ್ದಾರೆ, ಮುಖ್ಯ ಪ್ರಾಣ ತಿನ್ನೋದಿದ್ದಾರೆ, ಇಬ್ಬರಿದ್ದಾರೆ ಅನ್ಕೋಬೇಡಿ. ಎಲ್ಲ ತಿನ್ನೋದು ಕುಡಿಯೋದೆಲ್ಲ ಮುಖ್ಯ ಪ್ರಾಣನೇ, ಅವನಿಗೆ ಕೊಡೋದು. ಅವಂದೇ ಅನ್ನ, ಅವಂದೇ ನೀರು, ಸಮಸ್ತ ನೀರು ಅವಂದೇ. ಅಪೋವಾಸ, ನೀರೇ ಬಟ್ಟೆ, ಇಂಧನ ಅಭಿಂಧನ ಅವನು. ಹೇಗೆ ಕಟ್ಟಿಗೆ ಹಾಕಿದ್ರೆ ಅಗ್ನಿ ಉರಿತಾನೆ ಇರುತ್ತೋ, ನೀರು ಕೊಡ್ತಿದ್ದೆ ಪ್ರಾಣ ಚೆನ್ನಾಗಿ. ಆಗ ಡಿಹೈಡ್ರೇಷನ್ ಚೆನ್ನಾಗಿ ನೀರು ಕುಡಿಯುತ್ತಾರೆ. ತುಂಬಾ ಬೇದಿ ಆಗ್ಬಿಡ್ತು ಅಂತಂದ್ರೆ, ನೀರ್ ಬತ್ತಿ ಹೋಯ್ತು ಅಂತಂದ್ರೆ ತುಂಬಾ ಡೇಂಜರ್ ಅದು. ತುಂಬಾ ಆಮೇಲೆ ನೀರು ಕುಡಿಯೋಕೆ ಆಗಲ್ಲ, ಡ್ರಿಪ್ಸ್ ಕೊಡ್ಬೇಕಾಗುತ್ತೆ, ಆಸ್ಪತ್ರೆ ಕೊಡ್ಬೇಕಾಗುತ್ತೆ, ಡೈರೆಕ್ಟ್ ಆಗಿ ಕೊಡ್ಬೇಕು, ಬಹಳ ಅಪಾಯ. ಹಾಗಾಗಿ ಚೆನ್ನಾಗಿ ನೀರು ಕುಡಿತಿದ್ರೆ ಹೇಗಿದ್ರು ಬದುಕೋತಾನೆ. ಹಾಗಾಗಿ ಅಪ್ಪು ವಾಸ ಬಟ್ಟೆ, ಅನ್ನ ಅವನ ಇದು ಸ್ಥಿತಿ ಕಾರಣ. ಹಾಗಾಗಿ ಏನು ಆ ಮುಖ್ಯ ಪ್ರಾಣ ತಿಂತಾನೆ ಕುಡಿತಾನೆ, ಕುಡಿದು ತಿಂದ್ರು ಕೂಡ ತಾನು ನನ್ನ ಮಾತು ಇಟ್ಕೊಳ್ಳಲ್ಲ. ತೇನ ಅಶಿತೇನ ಪೀತೈತಿ, ತಿಂದದ್ರಿಂದಲೂ ಕುಡಿದ್ರಿಂದಲೂ ಎಲ್ಲರನ್ನೂ ಘ್ರಾಣಾದಿ ಎಲ್ಲರನ್ನೂ ಕಾಪಾಡ್ತಾನೆ. ಕಣ್ಣು ಡ್ರಾಪ್ಸ್ ಬಿಟ್ಕೊಂಡ್ರೆ ಕಣ್ಣು ಮಾತ್ರ ಸರಿ ಆಗುತ್ತೆ. ಕಣ್ಣು ಉರಿತಾ ಇದೆ ಅಂದ್ಕೋ, ಕೆಂಪ ಉರಿದು ಕಣ್ಣು ಡ್ರಾಪ್ಸ್ ಬಿಟ್ಕೊಂಡ್ರೆ ಎಲ್ಲರಿಗೂ ಕೊಡ್ತಾನೆ ಕಣ್ಣು. ನಾನ್ ಸರಿ ಆಗ್ತೀನಿ ಅಂತ, ನಂಗೆ ಡ್ರಾಪ್ಸ್ ಕೊಡು, ನಂಗೆ ಸರಿ ಆಗ್ತೀನಿ. ಕಿವಿ ಗುಗ್ಗೆ ಆಗಿತ್ತು, ದಬ್ಬಾಗಿತ್ತು, ಕಿವಿಗೇನೋ ವ್ಯಾಕ್ಸಿ ಬಿಟ್ಟು ಮಾಡ್ಕೊಂಡು ರಿಪೇರಿ ಮಾಡ್ಕೊಂಡ್ರೆ ಕಿವಿ ಮಾತ್ರ ಸರಿ ಆಗುತ್ತೆ, ಹೊತ್ತು ಬಾಕಿ ಹಿಂದಕ್ಕೇನು ಮಾಡಲ್ಲ. ಪ್ರಾಣ ಹಂಗಲ್ಲ, ಪ್ರಾಣನಿಗೆ ಏನ್ ಕೊಟ್ರೋ ಎಲ್ಲರಿಗೂ ಹಂಚ್ತಾನೆ ಅವನು. ತಾಯಿ ಇದ್ದ ಹಾಗೆ, ತಾಯಿ ಹೇಗೆ ತನ್ನ ಮಕ್ಕಳಿಗೆಲ್ಲ ಹಂಚ್ತಾಳೋ ಅದೇ ರೀತಿ ಮುಖ್ಯ ಪ್ರಾಣ ಎಲ್ಲರ ಮೇಲೂ ಪ್ರೇಮ ಇಟ್ಕೊಂಡಿದ್ದಾನೆ. ಎಲ್ಲರಲ್ಲೂ ಆತ್ಮಭಾವ ಇದೆ. ಇವರಿಗೆಲ್ಲ ಅವರವ್ರದ್ದೇ ಸ್ವಾರ್ಥ. ತಾಯಿಗೆ 6-8 ಜನ ಮಕ್ಕಳಿದ್ರೆ ಅವರೆಲ್ಲ ದುಡಿತಿದ್ರೆ ತಮ್ಮ ದುಡ್ಡು ಬೇರೆ ಇಟ್ಕೊಳ್ತಾರೆ. ಲೋಕದಲ್ಲಿ ನೋಡಿದೀಯಾ, ಅವರವ್ರ ದುಡ್ಡು ಬೇರೆ. ಅವಿಭಕ್ತಿ ಕುಟುಂಬ ಇರುತ್ತೆ, ಅವಿಭಕ್ತಿ ಕುಟುಂಬದಲ್ಲಿ ಏನೋ ಆಸ್ತಿ ಪಾಸ್ತಿ ಇರುತ್ತಲ್ಲ ಅದು ಒಟ್ಟಿಗೆ ಆಗುತ್ತೆ. ತಾವೇನೋ ಆಸ್ತಿ ನಿಜ ಮಾಡಿದ್ರೆ ದುಡ್ಡು ಮಾಡಿದ್ರೆ ತಮ್ಮ ದುಡ್ಡು ಬೇರೆ ಇಟ್ಕೊಳ್ತಾರೆ. ಇದು ಸ್ವಾರ್ಥ. ನಾವೇ ಮನೇಲಿ ಇದ್ಮೇಲೆ ಎಲ್ಲ ಮನೇಲಿ ಹಾಕ್ಬೇಕು, ಮನೆಯಿಂದ ತಗೋಬೇಕು, ಅದು ಒಳ್ಳೆಯದು. ಹಂಗ್ ಮಾಡೋದಿಲ್ಲ. 6-8 ಜನ ಅಣ್ಣ ತಮ್ಮಂದಿದ್ರೆ, ಅವಿಭಕ್ತಿ ಕುಟುಂಬರಾಗಿದ್ರೆ ಅವ್ರು ಆರ್ತಿಜ್ಜಾನೋ ಅಥವಾ ವ್ಯವಹಾರವೋ ಇನ್ನೊಂದೋ ಮಾಡ್ತಿದ್ರೆ ಅವ್ರೇನೋ ಏನೋ ಮೀಟಿಂಗ್ ಮಾಡ್ಬಿಟ್ಟು ಮನೆ ನಡೆಯೋದಕ್ಕೆ ತಿಂಗಳ ಇಷ್ಟು ಕೊಡ್ಬೇಕು ಮಾತಾಡ್ಕೊಂಡು ಅಷ್ಟು ಕೊಡ್ತಾರೆ. ಒಬ್ರು 3 ಸಾವಿರ ಕೊಡ್ಬೇಕು, 5 ಸಾವಿರ ಕೊಡ್ಬೇಕು ಅಂತ 3 ತಿಂಗಳ 30 ಸಾವಿರ ಖರ್ಚಾಗ್ತಿದೆ ಅಂದ್ರೆ 6 ಜನ ಇದ್ರೆ 5 ಸಾವಿರ ಕೊಡ್ಬೇಕಪ್ಪ ಅಂದ್ರೆ ಆಯ್ತು 5 ಸಾವಿರ ಕೊಟ್ಬಿಡ್ತಾರೆ. ಆಮೇಲೆ 1 ರೂಪಾಯಿನೂ ಕೊಡಲ್ಲ, ಜಾಸ್ತಿ ಬಂದು ಅವ್ರು ಇಟ್ಕೊಳ್ತಾರೆ. ಇದು ವಾಸಿನ ಎಲ್ಲರೂ ಮನೆಗೆ ತುಂಬೋದು, ಎಲ್ಲರೂ ಮನೆಯವರು ಸೇರ್ಬಿಟ್ಟು ಒಂದು ಖರ್ಚು ಮಾಡೋದು, ಅದು ಒಳ್ಳೇದ? ಅದೇನಾಗುತ್ತೆ ಅಂದ್ರೆ ಇದು ಬಹಳ ಅಭಿವೃದ್ಧಿ ಆಗೋದಕ್ಕೆ ಇದು ಒಳ್ಳೇದು. ಎಲ್ಲರೂ ಮನೆಗೆ ಎಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ಮೀಟಿಂಗ್ ಮಾಡಿ ಈ ಜಮೀನು ಕೊಟ್ಕೋಬೇಕು, ಆಸ್ತಿ ಕೊಟ್ಕೋಬೇಕು, ಇದು ಖರ್ಚು ಮಾಡ್ಕೊಂಡು. ಹಿಂಗ್ ಹಂಗ್ ಮಾಡಲ್ಲ. ನನ್ನ ಇಷ್ಟಂತೆ ಖರ್ಚು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನನ್ ದುಡ್ಡು ಬೇರೆ ಇಟ್ಕೊಳ್ತಾರೆ. ನನಗೇನೋ ಒಂದು ಮೊಬೈಲ್ ತಗೋಬೇಕು, ಒಂದು ಬೈಕ್ ತಗೋಬೇಕು, ಒಂದು ಬ್ರೇಸ್ಲೆಟ್ ಹಾಕೋಬೇಕು, ಒಂದು ಸರ ಹಾಕಬೇಕು ಅಂದ್ರೆ ಮನೆ ತಗೊಳ್ ಬರಲ್ಲ. ಏನ್ ಮಾಡ್ಬೇಕು? ಅಲ್ಲಿ ಬೈತಾರಲ್ಲ, ತಪ್ಪು ಆಗುತ್ತೆ. ನೀವು ಒಬ್ಬರು ತಗೊಂಡ್ರೆ ಮಗಳು ಎಲ್ಲೋ 5 ಮಾಡಿಸು ಅಂತಾರೆ. ನಿನ್ಗೆ ಉಂಗುರ ಬೇಕು, ಬ್ರೇಸ್ಲೆಟ್ ಬೇಕು, ಇನ್ನೊಂದು ಬೇಕು ಅಂದ್ರೆ 5 ಜನಕ್ಕೂ ಮಾಡಿಸು ಅಂತಾರೆ. ಮನೆ ದುಡ್ಡಾದ್ಮೇಲೆ ನೀವೊಬ್ಬ ಹೆಂಗ್ ಹಾಕೋದ್ಯಾ? ಅದಕ್ಕೆ ಏನ್ ಮಾಡ್ತೀವಿ ಅವನು, ಅಯ್ಯೋ ಎಲ್ರಿಗೂ ಮಾಡಿಸ್ಕೋಬೇಕು ಅಂದ್ರೆ ಕಪಡ ಖರ್ಚಾಗುತ್ತೆ, ನಾನು ಒಬ್ಬನಿಗೆ ದುಡ್ಡು ಬೇರೆ ಇಟ್ಕೊಂಡ್ಬಿಟ್ಟು ನಾನು. ಆಮೇಲೆ ಏನ್ ಮಾಡ್ತಾನೆ, ನಂಗೆ ಯಾರೋ ನಮ್ಮ ಮಾಮನೆ ಕೊಟ್ಟರು, ಇನ್ಯಾರೋ ಕೊಟ್ಟರು, ಸುಳ್ಳು ಬೇರೆ ಹೇಳ್ತಾನೆ. ಅದ್ಯಾಕೆಂದ್ರೆ ಎಲ್ಲಿಂದ ಬಂತು ಏನು ಕೇಳಿದಾಗ ನಾನು ಬೇರೆ ದುಡ್ಡು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂದ್ರೆ ಮನೆಯವ್ರಿಗೆಲ್ಲ ಕಣ್ಕೆಪ್ಪ, ನಮ್ಮ ಮಾವನ ಕೊಟ್ಟು ಯಾರೋ ಆ ಮಾವನೇ ಕೊಟ್ಟು ಕಳಿಸಿ ಮಾಡಿಸಿ ಅಲ್ಲಿಂದ ತರಿಸ್ಕೊಂಡ. ಅವ್ರು ಕೊಟ್ಟಿರ್ತಾರ ಅಂದ್ರೆ ಎಷ್ಟೋ ಕೊಟ್ಟಿರ್ಬೋದು, ಇನ್ನೆಷ್ಟೋ. ಇದೆಲ್ಲ ಒಳ ಇದು ಸ್ವಾರ್ಥದ ವ್ಯವಹಾರಗಳು. ಇದು ಗೃಹಸ್ಥರಲ್ಲಿ ಅನಿವಾರ್ಯ, ಅದು ಇದು ಮಾಡಬಾರ್ದು. ಆದ್ರೆ ಮನೆಯಿಂದ ಒಟ್ಟಿಟ್ಕೊಂಡ್ಮೇಲೆ ಮನೆಯ ಅಭಿವೃದ್ಧಿಯನ್ನು ನೋಡ್ತಾ ಇದ್ರೆ, ಮನೆಯವರು, ಮನೆಯ ಮಕ್ಕಳು, ಅಣ್ತಮ್ಮನ ಮಕ್ಕಳು ಎಲ್ಲ ನಮ್ಮ ಮಕ್ಕಳು ಅಂತ ಅನ್ಕೊಂಡಿದ್ರೆ ಅಲ್ಲಿ ಏನು ಆಗಲ್ಲ. ಹಂಗಾಗಲ್ಲ. ಅದು ಮುಖ್ಯ ಪ್ರಾಣ ಹಾಗೆ ಅನ್ಕೊಂಡಿದ್ದಾನೆ. ಈ ಇಂದ್ರಿಯಗಳೆಲ್ಲ ನನ್ನ ಮಕ್ಕಳು, ಈ ವಾಗಾದಿಗಳೆಲ್ಲ ನನ್ನ ಮಕ್ಕಳು, ಈ ದೇಹ ನಂದು, ಹಾಗೆ ಎಲ್ಲಕ್ಕೂ ಕೊಡ್ತಾನೆ. ಆದ್ರೆ ಈ ದೇಹ ಮಾತ್ರ ಸೆಂಟ್ ಹಚ್ಕೊಂಡು ಖುಷಿ ಪಡತ್ತೆ ಹೊರತು ಕಣ್ಣು ಕೊಡಲ್ಲ, ಕಿವಿ ಕೊಡಲ್ಲ. ಕಣ್ಣು ಅಷ್ಟೇ, ಕಣ್ಣು ತಂಪಾಯ್ತು, ಹಿತವಾಯ್ತು ಅಂತಾರೆ. ಆದ್ರೆ ಕಣ್ಣು ತಂಪಾಯ್ತು ಅಂದ್ರೆ ಕಿವಿಗೆ ಇಲ್ಲ, ಬಾಗಿಗೆ ಇಲ್ಲ. ಇದು ಅವರವ್ರು ಮಾಡ್ತಾ ಇರುವಂತ ಪರಿಚ್ಛಿದ ಬುದ್ಧಿ ಅಂತ ಹೇಳ್ತಾರೆ. ತೇನಾನೆ ಮುಖ್ಯ ಪ್ರಾಣ ಏನ್ ತಿಂತಾನೆ ಕುಡಿತಾನೆ, ಆ ತಿಂದದ್ರಿಂದ ಕುಡ್ದದ್ರಿಂದ ಬಾಕಿ ಘ್ರಾಣಾದಿ ಎಲ್ಲಾ ಪ್ರಾಣವನ್ನು ಕೂಡ ಅವನು ಕಾಪಾಡ್ತಾನೆ. ಮುಖ್ಯ ಪ್ರಾಣ, ಮುಖ್ಯ ಪ್ರಾಣದಂತೆ ನಾವು ನಡ್ಕೋಬೇಕಂತೆ ಪ್ರಪಂಚದಲ್ಲಿ. ತೇನ ಹಿ ತೇಷಾಂ ಸ್ಥಿತಿರ್ಭವತಿ ತರ್ಥ. ತೇನಕೇನ ಮುಖ್ಯ ಪ್ರಾಣಿನ ತೇಷಾಂ ಕೇಶಾಂ ಪಾದಾದೀನಾಂ ಘ್ರಾಣಾದೀನಾಂ ಸ್ಥಿತಿರ್ಭವತಿ ಅಂತ ಅವ್ರ ಬದುಕು ಅವನಿಗೂ ಅದರಿಂದ ಆಗತ್ತೆ. ಅತಃ ಸರ್ವಂಭರ ಪ್ರಾಣ ಏತೆ
ಆತ್ಮಂಭರಯ, ತಮ್ಮಂತ ಪೋಷಣೆ ಮಾಡ್ಕೊಳ್ಳೋರು. ಸರ್ವಂ ಭರಹ ಪ್ರಾಣ, ಎಲ್ಲರನ್ನೂ ಹೊತ್ಕೊಳ್ಳೋರು, ಎಲ್ಲರನ್ನೂ ಪೋಷಣೆ ಮಾಡುವಾಗ ಮುಖ್ಯ ಪ್ರಾಣ. ಅವನು ಜ್ಯೇಷ್ಠ, ಅವನು ಗ್ರೇಟ್, ಅವನು ಶ್ರೇಷ್ಠ, ಅವನು ಉತ್ತಮ. ಅಥವಾ ವಿಶುದ್ಧ. ಅದನ್ನ ಇವನಲ್ಲಿ ರಾಗದ್ವೇಷ ಇಲ್ಲ, ಇವನಿಗೆ ಶೋಭನ ಬುದ್ಧಿ ಇಲ್ಲ, ಇವನು ಶುದ್ಧ. ಯಾರಲ್ಲಿ ಶೋಭನ ಬುದ್ಧಿ ಇದೆಯೋ ಅವರೆಲ್ಲ ವಿಶುದ್ಧರು. ಅವ್ರ ಕೊಳಕು ಅವ್ರಿಗೆ ಇದಿದೆ, ಕಿಳು ಮೇಲಿದೆ, ಮೀನ್ ಮೆಂಟಾಲಿಟಿ. ವಾಹ್, ಬಸ್ ಹೋಗ್ಬೇಕಾದ್ರೆ ವಿಶುದ್ಧ. ಕಥಂ ಪುನಃ ಮುಖ್ಯಾಶಿಬೀತಾಭ್ಯಾಂ ಚಿತ್ರೇಶಾಂ ಗಮ್ಯತೆ ಇದೆ. ಅದ್ ಹೆಂಗಂತಿರೋದೇ, ಮುಖ್ಯ ಪ್ರಾಣ ತಿಂದು ಕೊಡ್ತದ್ರಿಂದ ಬಾಕಿಯವರಿಗೆ ಸ್ಥಿತಿ ಆಗತ್ತೆ ಅಂತ ಅಂತಿದ್ದೀರಲ್ಲ, ಅದ್ ಹೆಂಗ್ ಹೇಳ್ತೀರಾ ನೀವು? ಅದೇಂಗ್ ಗೊತ್ತಾಯ್ತು ನಿಮಗೆ ಅಂತ ಅಂದ್ರೆ ಶ್ರುತಿ ನೋಡ್ಕೊಂಡು ಶಂಕರಾಚಾರ್ಯರು ಪ್ರಶ್ನೆ ಹಾಕೋತಾ ಇದ್ದಾರೆ. ಶ್ರುತಿಯಲ್ಲೇ ಇದೆ ಉತ್ತರ. ಶ್ರುತಿಯಲ್ಲಿರೋ ಉತ್ತರವನ್ನ ನೋಡ್ಕೊಂಡು ಅದಕ್ಕೊಂದು ಪ್ರಶ್ನೆ ಹಾಕೊಂಡು ಆ ಶ್ರುತ್ಯರ್ಥ ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳಿ, ಮುಖ್ಯಾಶಿತ ಬೀತಾಭ್ಯಾಂ, ಮುಖ್ಯ ಪ್ರಾಣ ತಿಂದದ್ದು ಕೊಡ್ತದ್ರಿಂದ ಬಾಕಿ ಇದೆಲ್ಲದರ ಸ್ಥಿತಿ ಆಗತ್ತೆ ಅಂತ ಅಂತಿದ್ದೀರಲ್ಲ, ಅದ್ ಹೆಂಗೆ ಅಂದ್ರೆ, ಏತಮು ಏವ ಮುಖ್ಯಂ ಪ್ರಾಣಂ ಮುಖ್ಯ ಪ್ರಾಣಸ್ಯ ವೃತ್ತಿಂ ಅನ್ನಪಾನೇ ಇತ್ಯರ್ಥಃ. ಏತಂ ಊನ ಏತಮೇವ ಅಂತ, ಊನ ಏವ ಅಂತ, ಈತನನ್ನೇ ಅಂದ್ರೆ ಮುಖ್ಯ ಪ್ರಾಣನ ವೃತ್ತಿಯನ್ನೇ, ಮುಖ್ಯ ಪ್ರಾಣನ ಅವನ ವ್ಯಾಪಾರ ಇದೆಯಲ್ಲ ಅದನ್ನ ಆಶ್ರಯಿಸ್ಕೊಂಡೆ, ಅವನು ಏನ್ ತಿಂದು ಕುಡಿದು ಮಾಡ್ತಾನೆ ಅದನ್ನ ಆಶ್ರಯಿಸ್ಕೊಂಡೆ ಬಾಕಿ ಎಲ್ಲ ಬದುಕೊಂಡಿದ್ದಾರೆ. ಅವನಿಗಿಲ್ಲ ಅಂತ ಇಟ್ಕೋ, ಮುಖ್ಯ ಪ್ರಾಣ ತಿಂತಾ ಇಲ್ಲ ಕುಡಿತಾ ಇಲ್ಲ ಅಂದ್ರೆ ಬಾಕಿ ಎಲ್ಲ ಕಣ್ ಕಾಣಲ್ಲ, ಕಿವಿ ಕೇಳಲ್ಲ, ನಡೆಯಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಆಯ್ತು, ಪುರಂಜನೋಪಾಖ್ಯಾನ ಬಂದ್ಬಿಡುತ್ತೆ. ಕೊನೆ ಮುದುಕರಾಗ್ಬಿಟ್ಟು ಪ್ರಾಣನ ವೃತ್ತಿಯನ್ನ ಅಂದ್ರೆ ಅನ್ನಪಾನವನ್ನ ಆಶ್ರಯಿಸಿಕೊಂಡೆ ಎಲ್ಲಾ ಭಾಗಾದಿಗಳು ಬದುಕೊಂಡಿದ್ದಾರೆ. ಅವನಿಗೇನಾದ್ರು ಅಂತತಃ ಅಂತೆ ಮರಣಕಾಲೇ ಅವಿತ್ವ ಅಲಬ್ಧ್ವ ಉತ್ಕ್ರಾಮತಿ. ಅಂತೇನ ಅಂತ ಕೊನೆಯ ಕಾಲದಲ್ಲಿ, ಜೀವನದ ಕೊನೆಯಲ್ಲಿ ಸಾಯೋ ಕಾಲದಲ್ಲಿ ಅವನಿಗೆ ಅನ್ನಪಾನಾದಿಗಳು ಸಿಗಲಿಲ್ಲ ಅಂತ ಅಂದ್ಕೊಳ್ಳೇನೆ, ಬೈ ಬೈ ಅಂತ ಹೊರಟೋಗ್ತಾನೆ, ಗುಡ್ ಬೈ ಮಾಡ್ತಾನೆ. ಆಗ ಎಲ್ರಿಗೂ ಬರ್ತೀನಿ ಕಣ್ರಪ್ಪೋ ಅಂತ ಎಲ್ರಿಗೂ ಟಾಟಾ ಮಾಡಿ ಹೊರಟೋಗ್ತಾನೆ ಮುಖ್ಯ ಪ್ರಾಣ. ಹೊರಟೋಗ್ದ ಅಂದ್ರೆ ಇವರೆಲ್ಲ ಹಾಗೇ ಕೈ ಕಾಲ ಸೊಟ್ಟಾಗತ್ತೆ, ಕಾಲ ಸೊಟ್ಟಾಗತ್ತೆ, ಎಲ್ಲ ಇದಾಗತ್ತೆ. ಅಂತತಃ ಅಂದ್ರೆ ಅಂತೆ ಮರಣ ಕಾಲದಲ್ಲಿ ಅವಿತ್ವ ಅಂದ್ರೆ ಅಲಬ್ಧ, ಯಾವುದನ್ನ ಅನ್ನಪಾನಾದಿಗಳನ್ನ ಪಡೆಯದೆ ಅಂದ್ರೆ ತಗೊಳಕ್ಕಾಗಲ್ಲ, ಅದು ಉಪಾಧಿ ಹಾಳಾಗುತ್ತೆ. ಇದು ಪ್ರಾಣನಿಗೆ ತಗೊಳಕ್ಕಾಗಲ್ಲ ಅಂತಿಲ್ಲ, ಪ್ರಾಣ ತಗೊಳ್ಳೋವನೇ ಅವನೇ ತಗೊಳ್ಳೋ ಕೊಡುವನು. ಆ ಇನ್ಸ್ಟಿಟ್ಯೂಟ್ ಬಲ್ಬ್ ಬರ್ನ ಬಿಡುತ್ತೆ, ವಿದ್ಯುತ್ ಶಕ್ತಿ ಇದ್ದು ಏನ್ ಮಾಡುತ್ತೆ, ಬಲ್ಬ್ ಬರ್ನ ಬಿಟ್ರೆ ಕರೆಂಟ್ ಕೊಡಕ್ಕಾಗಲ್ಲ. ಹಂಗೆ ನಮ್ದು ಬಲ್ಬ್ ಬರ್ನ ಇದೆಯಲ್ಲ, ಅನ್ನಪಾನಾದಿಗಳನ್ನ ಪಡೆಯದೆ ಅದು ಉತ್ಕ್ರಾಮತಿ, ನಾನು ಬರ್ತೀನಿ ಕಣಪ್ಪ ಅಂತ ಹೊರಟು ಹೋಗ್ತಾರಂತೆ. ಅವಾಗ ಘ್ರಾಣಾದಿ ಪ್ರಾಣ ಸಮುದಾಯ ಇತ್ಯರ್ಥ. ಅವನು ಹೋಗ್ಬಿಡ, ಯಾರು ಇದೆಲ್ಲ ಹೋಗ್ಬಿಡುತ್ತವೆ. ಘ್ರಾಣ ಅಂದ್ರೆ ಮೂಗು, ಬಾಯಿ, ಕಣ್ಣು, ಕಿವಿ ಎಲ್ಲ ಎದ್ದು ಹೋಗುತ್ತೆ. ನಮ್ಗೇನ್ ಜಾಗ, ನಮ್ಮ ಅಣ್ಣಯ್ಯ ಹೋಗಾಯ್ತು, ನಮ್ಮ ಅಪ್ಪನೇ ಹೋಗಾಯ್ತು, ನಾ ಇಲ್ಲಿರಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಆರಾಮಾಗುತ್ತೆ. ಸತ್ ಮೇಲೆ ಆರಾಮ್ ಗೊತ್ತು ಅಂದೈತಿ ವಿಶ್ರಾಂತಿ. ಸಾಯುವಾಗ ಕಷ್ಟವೇ, ಸತ್ ಮೇಲೆ ಇನ್ನೇನು ಅವನಿಗೆ ಯಾವ ಕ್ಲೇಶವೂ ಆಗಲ್ಲ. ಮತ್ತೆ ಇನ್ನೇನು ಬದುಕು ಬರೋವರೆಗೂ ಗೊತ್ತಿಲ್ಲ, ಅದು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ಏನಾಗ್ತಾನೆ ಗೊತ್ತಿಲ್ಲ. ಒಟ್ಟ ಮೇಲೆ ಸಾಯುವಾಗ ಬಹಳ ಹಿಂಸೆ, ಕಷ್ಟ, ನೋವು, ಒದ್ದಾಟ 2-3 ತರಹ. ದೇಹೇಂದ್ರಾದಿಗಳಲ್ಲಿ ವೇದನೆ ಆಗೋದು ಒಂದು, ಇವನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ದುಃಖ ಇನ್ನೊಂದು, ಆಮೇಲೆ ಎಲ್ಲಿ ಹೋಗ್ತಿಲ್ಲ ಏನಪ್ಪಾ ಅಂದ್ರೆ ಭಯ ಇನ್ನೊಂದು. 3 ಇರುತ್ತೆ ಸಾಯೋ ಕಾಲದಲ್ಲಿ. ಎಲ್ಲ ಮರ್ಮಸು ಉತ್ಕೃತ್ಯಮಾನೇಶು ಮುಚ್ಚಮಾನೇಶು ಸಂಧಿಷು ಆ ಕಷ್ಟಂ ಪುರುಷಸ್ಯ. ವಾರ್ಷಿಕದಲ್ಲಿ ನರಕದ ಕಷ್ಟ ಇದ್ರ ಮುಂದೆ ಏನೂ ಇಲ್ಲ ಅಂತ. ಹಿ ನ ಶಕ್ನೋತಿ ಅಶಿತುಂ ಪಾತುಂ ವಾ. ಪ್ರಾಣ ಇಲ್ದಿದ್ಮೇಲೆ ಈಗಾಗಲೇ ಪ್ರಾಣ ದುರ್ಬಲ ಇದ್ದಾಗಲೇ ತಿನ್ನೋಕ್ಕೂ ಆಗಲ್ಲ, ಕುಡಿಯೋಕ್ಕಲ್ಲ, ಏನ್ ಮಾಡಕ್ ಹೋಗಲ್ಲ, ಸಪ್ತ ಮಾಡಲ್ಲ, ರಿಸೀವೇ ಮಾಡ್ಕೊಳಲ್ಲ. ಹೋಯ್ತು, ಮುಗೀತು, ಉಪಾಧಿ ಕೆಟ್ಟೋಯ್ತು. ತೇನ ತದಾ ಉತ್ಕ್ರಾಂತಿ ಪ್ರಸಿದ್ಧ ಘ್ರಾಣಾದಿ ಕಲಾಪಸ್ಯ. ಯಾವಾಗ ಅನ್ನಪಾನಾದಿಗಳು ಹೋಗ್ತಿಲ್ಲ, ನೀರು ಹೋಗ್ತಿಲ್ಲ ಕಣ್ರಿ, ಏನು ತಿಂತಿಲ್ಲಂತೆ ಅಂದ್ರೆ ಪ್ರಾಣಾದಿ ಕಲಾಪ ಸಾರ್ತಿರ್ತಾನೆ. ಆಯ್ತು, ಎಲ್ಲ ಕಣ್ಮಿಸ್ಕೊಂಡ್ಬಿಡತ್ತೆ, ನೋಡಲ್ಲ, ಕೇಳಲ್ಲ, ಮಾತಾಡಲ್ಲ, ಮೂಸಲ್ಲ, ಮುಟ್ಟಲ್ಲ, ತಗೊಳಲ್ಲ, ಏನು ಮಾಡಲ್ಲ. ನಿಶ್ಚಿತೆ ಉತ್ಕ್ರಾಂತು ಪ್ರಾಣಸ್ಯ ಅಶಿಶಿಷಾ. ಅಶಿಶಿಷಾ ಹಾಗೆ ಅಶ್ನಾತುಂ ಅಥವಾ ಅಶಿತುಂ. ಅಶಿಶಿಷಾ ಧಾತು ಅಶಭೋಜನೆ, ರಟ್ಟು
ಯಾವ್ದು ಗಣ? 9 ಕ್ರಾದಿ 9ನೇ ಗಣ ಸ್ನಾತಿ. ಅಶಿಶಿಷ ತಿನ್ನಬೇಕೆಂಬ ಇಚ್ಛೆ, ಅದು ಉತ್ಕ್ರಾಂತ ಕಾಲದಲ್ಲಿ. ಅತಃ ವ್ಯಾಜದಾತ್ಯೇವ ಅಸ್ಯ ವಿದಾರಣಂ ಕರೋತಿ ಇತ್ಯರ್ಥಃ. ಹಾಸ್ಯ ವಿಧಾನ ಅಸ್ಯ ಅಲ್ಲ, ಹಾಸ್ಯ ಅಸ್ಯ ಅಂದ್ಬಿಟ್ಟೆ. ವ್ಯಾಜದಾತ್ಯೇವ ಹಾಸ್ಯ ಅಂದ್ರೆ ಬಾಯಿ ಬಿಡ್ತಿರ್ತಾನೆ ಪಾಪ. ಅವನಿಗೆ ಬಿಡ್ಬೇಕು ಅಂತ ಆಟೋಮೆಟಿಕ್ ಆಗಿ ಆ ಬಾಯಿ ಹೆಚ್ಚಾಗಿ ಬಿಡ್ಕೊಂಡು ಸಾಯ್ತಾನೆ. ಅವು ಬಾಯಿ ಬಿಟ್ಟ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾರೆ. ಯಾರೋ ಬಂಧುಗಳು ನೆಂಟರು ಇಷ್ಟು ಅಂತ ಮಂದಿ ಬಂದು ಪಾಪ ಬಾಯಿ ಬಿಡ್ತಾ ಇದ್ದೀನಿ ಕಣೋ, ಹಸಿವು ಆಗ್ತಿದೆ ನೀರು ಬಿಡೋಣ, ಪ್ರಾಣೋತ್ಕ್ರಮಣ ಕಾಲದಲ್ಲಿ ನೀರು ಬಿಟ್ರೆ ಭಾರಿ ಪುಣ್ಯ ಅಂತ. ಗಂಗೋದಕ್ಕೆ ಬಿಡಬೇಕು ಅಂತ. ಗಂಗಾ ನೀರು ಬಿಟ್ಬಿಟ್ರೆ ಒಳಗೂ ಶುದ್ಧಿ ಮಾಡುತ್ತೆ, ಒಳಗೂ ಶುದ್ಧಿ ಆಗುತ್ತೆ, ಹುಟ್ಟುಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿ ಅವನು ಸಾಯೋ ಕಾಲದಲ್ಲಿ ಆ ಹಾಸ್ಯ ಅಂದ್ರೆ ಬಾಯನ್ನ ವಿದಾರಣ ಅಂದ್ರೆ ಬಾಯಿ ಬಿಡ್ತಾನಂತೆ. ನೀವು ನೋಡಿದೀರಾ ಯಾವಾಗ ಬಾಯಿ ಬೇಡನ್ನ ಸಾಯುವಾಗ? ಒಬ್ರಿಬ್ಬರು ನಾನು ನೋಡಿದೀನಿ, ಎಲ್ಲರೂ ಬಿಡುತ್ತಾರೆ ಅಂತ ಏನಿಲ್ಲ, ಕೆಲವು ಜನ ಬಿಡ್ತಾರೆ, ಬಿಡ್ತಾರೆ. ನಮ್ಮ ತಾಯಿ ಅಂತ, ನಮ್ಮ ತಂದೆನೂ ಬಿಡ್ತಿದ್ರು. ತದ್ದಿ ಅನ್ನ ಅಲಾಭೆ ಉತ್ಕ್ರಾಂತಸ್ಯ ಲಿಂಗಂ. ಅದು ಉತ್ಕ್ರಾಂತಿ ಆಗೋದಕ್ಕೆ ಅದು ಗುರುತು. ಅನ್ನ ಇಲ್ಲ, ಅನ್ನ ಲಾಭ ಇಲ್ಲ, ನಾನು ತಗೊಳ್ತಾ ಇಲ್ಲ. ಲಾಭ ಇಲ್ಲ ಮನೇಲಿ ಇಲ್ಲ ಅಂತ ಅರ್ಥ ಅಲ್ಲ, ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ಇವನ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ, ರಿಸೀವ್ ಮಾಡ್ಕೊಳ್ಳೋದು. ಅವನು ತಗೊಳ್ತಿಲ್ಲ ಅಂತ ಆದ್ಮೇಲೆ ಇನ್ನು ಪ್ರಯಾಣ ಕಾಲೇ ಮನಸಾಚಲೇನ ಬುದ್ಧಾಯುಕ್ತೋ ಯೋಗ ಬಲೇನ ಚೈವಾದ. ಮಹಾಪ್ರಯಾಣ, ಮತ್ತೆ ಬರದೇ ಇರೋ ಪ್ರಯಾಣ. ಅಲ್ಲಿ ಹೊರಟು ಹೋಗ್ತಾನೆ. ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲಲ್ವಾ? ಹೋಗೋರು ಹೋಗ್ತಾ ಇದ್ದಾರೆ. ಒಬ್ಬರು ಒಂದು ಹೇಳಿದಾರ, ಇಲ್ಲಿ ಹೋದ್ವಿ, ಇಲ್ಲಿ ಇದ್ವಿ, ಇಲ್ಲ ಆಯ್ತು, ಹೀಗಿರೋ ನೀವು ಬಹಳ ಕಷ್ಟ ಕೊಂಡ್ರು, ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಒಬ್ಬರ ಹೇಳಿದ್ರೆ ಅದು ಶಾಸ್ತ್ರವೇ ಹೇಳ್ಬೇಕು. ನೋಡಪ್ಪ, ಸತ್ಮೇಲೆ ಇದನ್ ಮಾರ್ಗ, ಇದನ್ ಮಾರ್ಗ, ಇದನ್ ಮಾರ್ಗ ಮೂರಿದೆ. ತೃತೀಯಂ ಜಾಯಸ್ವಾಮರ್ಯಸ್ಯ ತೃತೀಯಂ ಸ್ಥಾನ. ಒಂದು ಪಿತೃಯಾಣ ದಕ್ಷಿಣ, ಉತ್ತರಾಯಣ ಮಾರ್ಗ ಇನ್ನೊಂದು. ಅದು ಅಮೃತತ್ವ, ಅದು ಆತ್ಮಜ್ಞಾನ, ಅದು ಬಹಳ ಟಕ್ಕ, ತುಂಬಾ ಕಷ್ಟ. ಅದು ಟಕ್ಕ, ಅದು ಟಕ್ಕ ಅಂತಾರೆ ಕಷ್ಟಗೆ. ಚಕ್ರ ಏತಮೇವ ಆಂಗಿರಸಂ ಮನ್ಯಂತೆ ಅಂಗಾನಾಂ ಯದ್ರಸಃ. ಏನಾಗಲ್ಲ ಇಂತ ಕಳ್ಳ ನೋಡು. ಹ ಅಂಗಿರಾಹ ಉದ್ಗೀತಂ ಉಪಾಸಾಂಚಕ್ರೆ ಏತಂ ಉ ಏವ ಅಂಗಿರಸಂ ಮನ್ಯಂತೆ ಅಂಗಾನಾಂ ಯತ್ ರಸಃ. ಚಕ್ರೆ ಯಾವ ವಚನ ಅಲ್ಲ, ಬಹುವಚನ. ಅಂಗಿರಾಹ ಬಹುವಚನ ಇದೆ. ಅಂಗಿರಾಹ ಅಂಗಿರಸು ಅಂಗಿರಸ. ಅಂಗಿರಾಹ ಅಂದ್ರೆ ಅಂಗಿರಸ ಋಷಿರು ಆಂಗಿರಸ ಅಂತ ಹೇಳಿ ಉಪಾಸನೆ ಮಾಡ್ಕೊಂತ ಸೇರಿಸ್ಕೋಬೇಕು. ಅಂಗಿರಾಹ ಅಂಗಿರಸಂ ಉಜ್ಜೀತ ಉಪಾಸಾಂಚಕ್ರೆ. ಈ ಉಜ್ಜೀತವನ್ನ ಅಂಗಿರಸ ಋಷಿಗಳು ಅವನ ಆಂಗಿರಸನು ಅಂತ ಹೇಳಿ ಉಪಾಸನೆ ಮಾಡಿದ್ರಂತೆ. ಯಾರನ್ನ? ಮುಖ್ಯ ಪ್ರಾಣನನ್ನ. ಏತಮ ಏವ ಇವನನ್ನೇ ಆಂಗಿರಸಮ್ಮನ್ನಂತೆ. ಇವನು ಆಂಗಿರಸ ಅಂತ ಯಾರನ್ನ? ಮುಖ್ಯ ಪ್ರಾಣನನ್ನ. ಯಾಕೆ? ಅಂಗಾನಾಮಿದ್ದ ಅಂಗಗಳಿಗೆ ರಸ. ಏಕಾಂಜಹಾತಿ ಅಸಸಾ ಶಿಷ್ಯತಿ, ದ್ವಿತೀಯಾಂಜಹಾತಿ ಅಸಸಾ ಶಿಷ್ಯತಿ, ಸರ್ವಂಜಹಾತಿ ಸರ್ವಶಿಷ್ಯತಿ. ಒಂದ್ ಕೊಂಬೆ ಬಿಟ್ಟ ಪ್ರಾಣ ಅಂದ್ರೆ ಆ ಕೊಂಬೆ ಎಲ್ಲ ಒಣಗೋಗುತ್ತೆ, ಲಡ್ಡ ಬಿಡುತ್ತೆ. 2 ಬಿಟ್ಟ 2, 3 ಬಿಟ್ಟ 3, ಎಲ್ಲ ಒಣಗೋಗುತ್ತೆ. ಪ್ರಾಣ ಇದ್ರೆ ಅದಕ್ಕೆ ಚೇತನ. ಏನು ಹಿಂಗೆ ಇದೆ ಒಂದೇ. ಈ ಮುಖ್ಯ ಪ್ರಾಣವನ್ನೇ ಆಂಗಿರಸಂ ಮನ್ಯಂತೆ. ಆಂಗಿರಸ ಅಂಗಗಳಿಗೆ ರಸ ಎಂಬುದಾಗಿ ತಿಳಿದಿರುತ್ತಾರೆ. ಅಂಗಾರಾಂ ಯದ್ರಸ. ಅಂಗಗಳಿಗೆ ಈ ಕೈ, ಕಾಲು, ಕಣ್ಣು, ಕಿವಿ, ಎಲ್ಲಕ್ಕೂ ಜಿಷ್ಟು ಸಾರ ಯಾರು ಅಂದ್ರೆ ಮುಖ್ಯ ಪ್ರಾಣ. ಅದನ್ನ ಮುಖ್ಯ ಪ್ರಾಣನ ಆಂಗಿರಸ ಗುಣದಿಂದ ಉಪಾಸನೆ ಮಾಡಿದ್ರೆ ಇವನ ಅಂಗಗಳೆಲ್ಲ ಬಲಿಷ್ಠವಾಗಿರುತ್ತೆ, ಒಳ್ಳೆ ಸಾರೋಪೇತವಾಗಿರುತ್ತೆ, ಒಳ್ಳೆ ಆಕ್ಟಿವ್ ಆಗಿರತ್ತಂತೆ. ಹಾಗೆ ಮಾಡ್ಬೇಕು. ಮುಖ್ಯ ಪ್ರಾಣ ಆಂಗಿರಸ. ಅವನು ಯಾಚೇತನು ವಾಚಿ ಪ್ರತಿಷ್ಠಿತ, ಯಾ ಶ್ರೋತ್ರಿ, ಯಾ ಚುಕ್ಷಿ, ಯಾಚ ಮನಸ್ಸಿ ಶಿವಾಂತಾಂಕುರು ಮಾ ಉತ್ಕಮೀಹಿ. ಹೇಳ್ಬೇಡ, ಎದ್ದೋಬೇಡ, ಚೆನ್ನಾಗಿಟ್ಟರಪ್ಪ ಅಂತ. ಅಂಗಿರಾಹ ಆ ತಮ್ಮನ ಮುಖ್ಯ ಪ್ರಾಣನ ಅಂಗಿರಾಹ ಅಂಗಿರ ಋಷಿಗಳು. ನೋಡಿ, ಋಷಿಗಳ ಹೆಸರು ಅದೇ, ಅವರ ಗುಣವೂ ಅದೇ. ಮುಖ್ಯ ಪ್ರಾಣನ ಗುಣ ಅಂಗಿರಸ. ಅಂಗಗಳ ರಸವಾಗಿ
ಮುಖ್ಯ ಪ್ರಾಣ ಅಂಗಿರಾಹ ಇತ್ಯಂ ಗುಣಂ ಜೀ ಸಂಪಾಸಾನ್ ಚಕ್ರೇ ಉಪಾಸನ ಕೃತವಾನ್ ಬಕೋದಾಲ್ಭ್ಯ ಇತಿ ಮುಖ್ಯಮಾನೇನ ಸಂಬಧ್ಯತೆ ಓಹೋ ಅಂಗಿರಸ ಉಪಾಸನೆ ಮಾಡಲಿಲ್ಲ ಭಾಷಿಕಾರರು ಅಂಗಿರಾಹ ಉಪಾಸನ ಚಕ್ರ ಅವನೇ ಮಾಡುದು ಮಾಡ್ಬೋದಾಯಿತು ಆ ಮುಖ್ಯ ಪ್ರಾಣವನ್ನ ಅಂಗಿರ ಎಂಬುದಾಗಿ ಅಂಗಿರಾಹನು ಗುಣ ಮಾಡ್ಬಿಟ್ರು ಅಂಗಿರಾಹ ಅನ್ನೋದು ಒಂದು ಉಜ್ಜಿಸಿದ ಗುಣ ಅಂದ್ರೆ ಅಂಗಗಳಿಗೆ ರಸವಾಗಿರೋದು ಸಾರವಾಗಿರೋದು ಅಂತ ಹೇಳಿ ಉಪಾಸನೆ ಮಾಡಿದನು ಯಾರು ಅಂದ್ರೆ ಬಕೋದಾಲ್ ಬ್ಯಾಗ್ ಮುಂದಿದೆಯಲ್ಲ ಅದನ್ನು ಇಲ್ಲಿಗೆ ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ ತಥಾ ಬೃಹಸ್ಪತಿ ರೀತಿ ಆಯಾಸ ಇತಿ ಚ ಉಪಾಸಾನ್ ಚಕ್ರೆ ಬಕ ಇತ್ಯೇವಂ ಸಂಬಂಧ ಕೃತವಂತಃ ಕೇಚಿತ್ ಕೇಚಿತ್ ಅಂದ್ರೆ ಭಾಷಿಕಾರರು ಕೇಕಿಯ ಪಕ್ಷವಾಗಿ ತಗೊಳ್ತಾ ಇದ್ದಾರೆ ಹಾಗೆ ಬೃಹಸ್ಪತಿ ಅಂತಲೂ ಈ ಮುಖ್ಯ ಪ್ರಾಣನ ಕೆಲವು ಉಪಾಸನೆ ಮಾಡ್ತಾ ಬಕೋದಾಲ್ ಉಪಾಸನೆ ಮಾಡ್ತಾ ಇದ್ದಾರೆ ಅರ್ಥ ಮಾಡಿದ್ದಾರೆ ಬಕೋದಾಲ್ ಅವನಿಗೂ ಆ ಗುಣ ಇದೆ ಪ್ರಾಣನಿಗೆ ಅಂಗಿರತ್ವ ಅಂಗಾರಸ ಅಂಗಿರಸ ಅಂಗಿರಸ ಅನ್ನೋ ಗುಣ ಪ್ರಾಣನಿಗಿದೆ ಪ್ರಾಣ ಬೃಹಸ್ಪತಿ ಹೌದು ಬ್ರಹ್ಮಣಸ್ಪತಿ ಹೌದು ಆದ್ರೆ ಇದನ್ನ ಅಂಗಿರಸಿ ಉಪಾಸನೆ ಮಾಡ್ತಿದ್ರ ಬಕೋದಾಲ್ ಉಪಾಸನೆ ಮಾಡ್ತಿದ್ದ ಅನ್ನೋ ಬಗ್ಗೆ ಎರಡು ಅಭಿಪ್ರಾಯ ಕೆಲವರು ಬೃಹಸ್ಪತಿ ಅಂತೂ ಈ ಮುಖ್ಯ ಪ್ರಾಣನ್ನೇ ಉಪಾಸನೆ ಮಾಡ್ತಿದ್ದ ಅಂತ ಅರ್ಥ ಮಾಡಿದ್ದಾರೆ ಯಾರು ಬಕೋದಾಲ್ಭ್ಯ ಆಮೇಲೆ ಇನ್ನೊಂದು ಅಯಾಸ್ಯ ಅಂತ ಹೇಳಿ ಅಯಾಸ್ಯ ಅಯಂ ಆಸ್ಯಕ್ಕೆ ಅಯಾಸ್ಯ ಬಾಯಲ್ಲಿರ್ತಕ್ಕವನು ಅಂತ ಅಯಮಾಸ್ಯ ಅಂತರಿತಿ ಅಯಾಸ್ಯ ಅಂತೂ ಬೃಹಸ್ಪತಿ ಅಂತೂ ಆಂಗಿರಸ ಅಂತೂ ಮುಖ್ಯ ಪ್ರಾಣನನ್ನ ಬಕೋದಾಲ್ಭ್ಯ ಉಪಾಸನೆ ಮಾಡ್ತಾ ಇದ್ದ ಅಂತ ಕೆಲವು ಜನ ವ್ಯಾಖ್ಯಾನ ಮಾಡ್ತಾರೆ ಭಾಷಿಕಾರರು ಇದನ್ನು ಖಂಡನೆ ಮಾಡಿದ್ರೆ ಅವರು ಅದು ಇಷ್ಟ ಇದೆ ಅಂತ ಆಯ್ತು ಏತಮೋ ಏವ ಆಂಗಿರಸಂ ಬೃಹಸ್ಪತಿಂ ಆಯಾಸ್ಯಂ ಪ್ರಾಣಂ ಮನ್ಯಂತೆ ಇತಿ ವಚನ ಯಾಕೆ ಹಾಗೆ ಅರ್ಥ ಮಾಡ್ತಾರೆ ಅವರು ಅನ್ನೋದು ಭಾಷಿಕಾರ ಯುಕ್ತಿ ಕೊಡ್ತಿದ್ದಾರೆ ಇವನನ್ನೇ ಆಂಗಿರಸ ಎಂಬುದಾಗಿ ತಿಳಿಯುತ್ತಾರೆ ಇವನನ್ನೇ ಬೃಹಸ್ಪತಿ ಎಂಬುದಾಗಿ ಆಯಾಸ ಎಂಬುದಾಗಿ ಪ್ರಾಣನನ್ನೇ ತಿಳಿಯುತ್ತಾರೆ ಅಂತ ಹೇಳಿ ಶ್ರುತಿ ಇರೋದ್ರಿಂದ ಆ ಬಕೋದಾಲ್ಭ್ಯ ಹಾಗೆ ಮಾಡ್ತಾ ಇದ್ದ ಅಂದ್ರೆ ಬಕೋದಾಲ್ಭ್ಯ ಮಾಡ್ತಾ ಇದ್ದ ಅಂತ ಹೇಳ್ತಾ ಇರೋದು ಅದು ಅದರ ಅರ್ಥ ಋಷಿಗ್ರಹಣಂ ಬಕೋದಾಲ್ಭ್ಯ ನೀವು ಹಾಗೆ ಮಾಡಿ ಪರಮ ಮುಖ್ಯ ಪ್ರಾಣನನ್ನ ಅಂಗಿರಸ ಬೃಹಸ್ಪತಿ ಬ್ರಹ್ಮಣಸ್ಪತಿ ಆಯಾಸ್ಯ ವಿಶುದ್ಧ ಆಮೇಲೆ ದೂರ್ನಾಮ ಅನೇಕ ಗುಣಗಳು ಹೇಳಿದೆ ಭವತ್ಯೇವಂ ಯಥಾಶ್ರುತ ಸಂಭವೆ ಆಗ್ಬಹುದು ಯಥಾಶ್ರುತ ಆಸ್ ಇಟ್ ಈ ಹೇಳಿದ ಹಾಗೆ ಹೊಂದೋದಿಲ್ಲ ಅಂತ ಆಗಿದ್ರೆ ಬಕೋದಾಲ್ಭ್ಯ ಅಂತ ಅನ್ವಯ ಅದಕ್ಕೆ ಸಂಬಂಧಪಡಿಸೋದು ತಪ್ಪಾಗ್ತಿಲ್ಲ ಅದೇ ಆಸ್ ಇಟ್ ಈಸ್ ಅಂಗಿರದೇ ಉಪಾಸನೆ ಮಾಡ್ತಾ ಇದ್ರು ಅಂತ ಅರ್ಥ ಮಾಡೋಕ್ಕೂ ಬರುತ್ತೆ ಅಂತ ಆದಾಗ ಹಾಗೆ ಆಗ್ಬೇಕು ಅಂತ ಏನಿಲ್ಲ ಹೇಗೆ ತಗೊಳ್ತಾ ಇದ್ದಾರೆ ಯಥಾಶ್ರುತ ಅನ್ನೋ ಶ್ರುತಿಯಲ್ಲಿ ಹೇಗಿದೆಯೋ ಹಾಗೆ ಅರ್ಥ ಮಾಡೋಕೆ ಆಗದೆ ಹೋಗಿದ್ರೆ ಅವಾಗ ಬಕೋದಾಲ್ಭ್ಯ ಅಂತ ಅಂಡರ್ಸ್ಟುಡ್ ಮಾಡ್ಕೊಂಡು ಅಧ್ಯಯನ ಮಾಡ್ಕೊಂಡು ವ್ಯಾಖ್ಯಾನ ಮಾಡ್ಬೋದಾಗಿತ್ತು ಆದ್ರೆ ಸಂಭವತಿದ್ದು ಯಥಾಶ್ರುತಂ ಋಷಿಚೋದನಾಯಾಮಪಿ ಈ ಅಂಗಿರಾಹ ಅಂತ ಋಷಿಯನ್ನೇ ಹೇಳ್ತಾ ಇದೆ ಆ ಋಷಿಯೇ ಉಪಾಸನೆ ಮಾಡ್ತಾ ಇದ್ದೆ ಅಂತ ಅರ್ಥ ಮಾಡೋಕ್ಕೂ ಬರುತ್ತೆ ಅದೇನು ತಪ್ಪಾಗೋಲ್ಲ ಯಥಾಶ್ರುತವಾಗಿ ಋಷಿಚೋದನೆಯನ್ನೇ ಅಂದ್ರೆ ಅಂಗಿರಾ ಎಂಬ ಋಷಿಯನ್ನೇ ಹೇಳ್ತಾ ಇದೆ ಅಂತ ಅರ್ಥ ಮಾಡಿದ್ರು ವಾಕ್ಯಕ್ಕೆ ಅರ್ಥವಾಗುತ್ತೆ ಅಂತ ಆದ್ರಿಂದ ಆ ಮುಂದಿರೋ ಬಕೋದಾಲ್ಭ್ಯ ಇಲ್ಲಿಗ ಅಧ್ಯಯನ ಮಾಡ್ಕೋಬೇಕು ಅಂತ ಏನಿಲ್ಲ ಇವನೇ ಅಂಗಿರಾ ಅನ್ನೋ ಋಷಿಯೇ ಅಂಗಿರಸ ಅಂತೂ ಬೃಹಸ್ಪತಿ ಅಂತೂ ಆಯಾಸ್ಯ ಅಂತೂ ಉಪಾಸನೆ ಮಾಡ್ತಾ ಇದ್ದ ಅಂತ ಅರ್ಥ ಮಾಡಬಹುದು ಒಂದು ವೆಂಕಟಾಚಾರ್ಯರು ಅದು ಸ್ವಾರಸ್ಯತ್ವ ನೋಡಿರುವಾಗ ಶ್ರುತ್ಯಂತರವದು ಬೇರೊಂದು ಶ್ರುತಿಯಲ್ಲಿ ಇದಕ್ಕೆ ಗಮಕ ಇದೆ ಅಂತ ತೋರಿಸ್ತಾ ಇದ್ದಾರೆ ಹೇಗೆ ತಸ್ಮಾ ಚತಶ್ಚಿದ ಚಾಚಕ್ಷತೆ ಏತಮೇವ ಸಂತಂ ಋಷಿಮಪಿ ತಥಾ ಮಾಧ್ಯಮಾಃ ಗೃತ್ಸಮದಃ ವಿಶ್ವಾಮಿತ್ರಃ ವಾಮದೇವಃ ಇತ್ಯಾದಿ ಋಷೀನೇವ ಪ್ರಾಣಂ ಆಪಾದಯತಿ ಶ್ರುತಿಃ ಶ್ರುತಿ ಏನ್ ಮಾಡ್ತಾ ಇದೆ ಶತರ್ಚಿಗಳು ಅಂತ ತಸ್ಮಾ ಶತರ್ಚಿನ ಅಂದ್ರೆ ಶತರ್ಚಿಗಳು ಅಂತ ಅವ್ರಿಗೆ ಹೆಸರು ಯಾರನ್ನ ಈ ರೀತಿಯಾಗಿರ್ತಕ್ಕಂತಹ ಪ್ರಾಣನೆಂಬ ಋಷಿಯನ್ನ ಉಪಾಸನೆ ಮಾಡಿದ್ರಿಂದ ಆ ಋಷಿಗಳಿಗೆ ಶತರ್ಚಿಗಳು ಹೆಸರು ಬಂತು ಋಷಿ ಅಂತಂದ್ರೆ ಆಚೆಯಲ್ಲಿರ್ತಕ್ಕಂಥ ಕಾಣುವನು ಸರ್ವಜ್ಞನು ಅಂತ ಪ್ರಾಣನನ್ನ ಅವರು ಸರ್ವಜ್ಞನು ಉಪಾಸನೆ ಮಾಡಿದ್ರಿಂದ ಅವ್ರಿಗೆ ಶತರ್ಚಿಗಳು ಅಂತ ಹೆಸರು ಬಂತಂತೆ
ಋಗ್ವೇದದಲ್ಲಿ ಆಮೇಲೆ ಶತರ್ಷಿಗಳು ಎಂದರೆ ಋಗ್ವೇದದ ಪ್ರಥಮ ಮಂಡಲವನ್ನು ಕಂಡುಹಿಡಿದಂತಹ ಋಷಿಗಳು. ಈ ಪ್ರಾಣನು ಕಾರ್ಯಗಳ ಸಂಘಾತ ರೂಪವಾದ ಪುರುಷನನ್ನು 3 ಋಷಿಗಳೊಳಗೆ ಪೂಜ್ಯನನ್ನಾಗಿ ಮಾಡುವುದರಿಂದ ಇವನನ್ನು ಆ ಋಷಿಗಳನ್ನು ಶತರ್ಷಿಗಳು ಎಂದು ಕರೆಯುವರು ಎಂದು ಅರ್ಥ. ಇವನನ್ನೂ ಅಂದ್ರೆ ಮುಖ್ಯ ಪ್ರಾಣನನ್ನು, ಆ ಋಷಿಗಳನ್ನೂ ಶತರ್ಷಿಗಳು. 100 ವರ್ಷ ಪ್ರಾಣ ಶರೀರವನ್ನು ಕಾಪಾಡ್ತಾನೆ, ಅದನ್ನ ನಮಗೆ ಶತರ್ಷಿ ಅಂತ ಹೆಸರು ಬಂದದ್ದು. ಹಾಗೆ ಉಪಾಸನೆ ಮಾಡೋದ್ರಿಂದ ಆ ಋಷಿಗಳಿಗೂ ಶತರ್ಷಿ ಅಂತ ಹೆಸರು ಬಂತು. ಭಾಷ್ಯದಲ್ಲಿ ಋಷಿಮಪಿ ಎಂದಿರುವುದು ಎಲ್ಲಾ ಋಷಿಗಳಿಗೂ ಪ್ರತ್ಯೇಕವಾಗಿ ಶತರ್ಷಿ ಶಬ್ದವು ಅನ್ವಯಿಸುವುದೆಂದು ತಿಳಿಸುವುದಕ್ಕೆ ಮುಂದೆ ಏಕವಚನವನ್ನು ಹೀಗಿದೆವು. ಓ ಶತರ್ಷಿನ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಶತರ್ಷಿ ಹೆಸರಂತೆ. 100 ಜನಕ್ಕೂ 100 ಜನ ಸೇರಿ ಶತರ್ಷಿ ಅಲ್ಲ, ಸಪ್ತರ್ಷಿಗಳು ಅಂತ ಒಬ್ಬೊಬ್ಬರಿಗೂ ಹೆಸರು. ಅತ್ಯಭಿಗೂ ಕುಚ್ಛ ವಸಿಷ್ಠ 7 ಜನ ಸೇರಿ ಸಪ್ತರ್ಷಿಗಳಾದ್ರು. ವಿಶ್ವಾಮಿತ್ರ ಯಾರು ಅಂದ್ರೆ ವಿಶ್ವಾಮಿತ್ರ ವಸಿಷ್ಠ ಗೌತಮೋಹ ಕಶ್ಯಪ ಅಂತ ಹೇಳಿ ಶ್ಲೋಕ ಇದೆಯಲ್ಲ. ಇವರು ಸಪ್ತರ್ಷಿಗಳು ಅಂದ್ರೆ ಒಬ್ಬೊಬ್ರು ಸಪ್ತರ್ಷಿಗಳು. ಪಾಂಡವರು, ಅರ್ಜುನನು ಪಾಂಡವ ಅಂದ್ರೆ ಪಾಂಡವರು ಅಂತ ಹೇಳಿ 5 ಜನ ಸೇರಿದ್ಮೇಲೆ ಪಾಂಡವರಲ್ಲ, ಒಬ್ಬೊಬ್ಬನು ಪಾಂಡವನು ಅಂತ ಹೇಳ ಹಾಗೆ ಒಬ್ಬೊಬ್ಬನು ಶತರ್ಷಿಗಳು. ಅವ್ರು 100 ಜನ ಇದ್ದಾರೆ. ಶತರ್ಷಿಗಳು ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. ಸಪ್ತರ್ಷಿಗಳು ಎಷ್ಟು ಜನ ಇದ್ದಾರೆ? 7 ಜನ ಇದ್ದಾರೆ. ಒಬ್ಬೊಬ್ಬರಿಗೂ ಸಪ್ತರ್ಷಿಗಳು ಅಂತ ಹೆಸರು ಅಂತ. ಹಾಗೆ ಮಾಧ್ಯಮರು ಎಂದರೆ ಮೊದಲನೆಯ ಮತ್ತು ಹಾಗೂ ಕೊನೆಯ ಮಂಡಲದ ನಡುವೆ ಇರುವ ಮಂಡಲಗಳ ದ್ರಷ್ಟಗಳಾದ ಋಷಿಗಳು. ಅವರು ಮಾಧ್ಯಮರು. ಮಧ್ಯೆ ಭವಾಹ ಮಾಧ್ಯಮ ಅಂತ. ಮೊನ್ನೆದು ಕೊನೆಯದು ಬಿಟ್ಟು 2, 3, 4, 5, 6, 7, 8, 9 8 ಮಂಡಲಕ್ಕೆ ಇರ್ತಕ್ಕಂತಹ ಋಷಿಗಳಿಗೆ ಮಾಧ್ಯಮರು ಅಂತಿದ್ರು. ಅದು ಬೇರೆ ಬೇರೆ ಸರ್ವ ಜಗತ್ತನ್ನು ತನ್ನೊಳಗೆ ಧರಿಸುವುದರಿಂದ ಪ್ರಾಣ ಮಾಧ್ಯಮ. ಆಮೇಲೆ ಗೃತ್ಸಮದನೆಂಬ ಋಷಿ 2ನೇ ಮಂಡಲ ಋಷಿ. ಪ್ರಾಣವು ರೇತೋ ವಿಸರ್ಗಕ್ಕೆ ಕಾರಣವಾದ ನಮಗೆ ಗೃತ್ಸ ಮದ. ಅಪಾನವು ಮದಕ್ಕೆ ಕಾರಣವಾದ ನಮಗೆ ಮದ, ಗೃತ್ಸನ ಮದ. ಪ್ರಾಣ ಗೃತ್ಸನ, ಪ್ರಾಣದಿಂದ ರೇತು ವಿಸರ್ಗವಾಗುತ್ತೆ, ಅದು ಗೃತ್ಸ. ಅಪಾನದಲ್ಲಿ ಮದ ಬರುತ್ತೆ, ಶಕ್ತಿ ಬರುತ್ತೆ, ಮದ. ಭೋಕ್ತವಾದ ಪ್ರಾಣನಿಗೆ ಎಲ್ಲವೂ ಮಿತ್ರರೂಪವಾಗಿರುವುದನ್ನ ಇವನು ವಿಶ್ವಾಮಿತ್ರ. ಪ್ರಾಣ ಭೋಕ್ತೃವಾಗಿರೋ ಪ್ರಾಣನಿಗೆ ಎಲ್ಲವೂ ಇದಾಗಿರೋದು ವಿಶ್ವಸ್ಯ ಮಿತ್ರ ವಿಶ್ವಾಮಿತ್ರ. ವಾಮದೇವನು 4ನೇ ಮಂಡಲದ ದೃಷ್ಟು. ಪ್ರಾಣನು ಆಗಾಗ್ಗೆ ಸಂಭಜನೀಯವಾಗಿರುವುದರಿಂದ ಆ ದೇವನಾಗಿರೋದು ವಾಮದೇವ. ವಾಮ ಅಂದ್ರೆ ಇಷ್ಟವಾದ ದೇವನು, ವನ್ನೀಯವಾದ ದೇವ. ವಾಮ ಅಂದ್ರೆ ಬೇಕಾದ ಇಷ್ಟವಾಗಿರ್ತಕ್ಕಂಥ ದೇವ. ಅದ ಪ್ರಾಣನಿಗೆ ವಾಮದೇವ ಅಂತ ಹೆಸರು, ಪ್ರಾಣನಿಗೆ ವಿಶ್ವಾಮಿತ್ರ, ಪ್ರಾಣನಿಗೆ ಗೃತ್ಸಮದ, ಪ್ರಾಣನಿಗೆ ಶತರ್ಷಿ, ಪ್ರಾಣನಿಗೆ ಆಂಗೀರಸ, ಪ್ರಾಣನಿಗೆ ಮಾಧ್ಯಮರು ಅಂತ ಹೆಸರು. ಹಾಗಾಗಿ ಅತ್ತಿ 5ನೇ ಮಂಡಲಗಳು ಎಲ್ಲವನ್ನೂ ಪಾಪದಿಂದ ಕಾಪಾಡದೆ. ಅದು ಅದನ್ನ ತಾಯಿತೈತಿ ಅತ್ರಿ, ತಿನ್ನೋದ್ರನ್ನು ಕಾಪಾಡುತ್ತೆ, ಅದನ್ನು ಪ್ರಾಣ ಅತ್ರಿ ಮುಂತಾದ ಮಾತ್ರದಿಂದ ಆರ್ಣಿಕದ 2ನೇ ಅಧ್ಯಾಯ ಹೇಳಿರುವ ಭರದ್ವಾಜ ವಸಿಷ್ಠ ಇದನ್ನು ಗ್ರಹಿಸಬೇಕು ಅಂತ ಸ್ವಾಮಿ ಎಷ್ಟು ಡೀಟೇಲ್ ನೋಡಿದರು. ಸ್ವಾಮಿಗಳ ಒಂದು ಋಷಿತ್ವ ಇದೆಯಲ್ಲ, ಲೋಕೋತ್ತರ. ಯಾರು ಇಷ್ಟು ಇದಾಗ ಮಾಡಲ್ಲ. ಈಗ ಇನ್ನೂ ಒಂದೊಂದನ್ನು ಎಷ್ಟು ಒಳಗೆ ಹೊಕ್ಕಿ ಸ್ವಾಮಿಗಳು ಅದ ಹತ್ತಿ ಬಿಡಿಸ್ಬಿಡ್ತಾರೆ. ಇಷ್ಟು ನಿಮ್ಗೆ ಅನುಕೂಲ ಮಾಡ್ಕೊಡೋರು ಯಾರು? ಅವ ವಿಶ್ವಾಮಿತ್ರ ವಾಮದೇವ ಇದೇ ಋಷಿ ಹೆಸರನ್ನು ಪ್ರಾಣನನ್ನೇ ಶ್ರುತಿ ಮಾಡ್ತಾ ಇರೋದ್ರಿಂದ ಪ್ರಾಣನಿಗೆ ಎಲ್ಲಾ ಋಷಿ ಹೆಸರು ತಗೊಂಡು ಮಾತ್ರ. ಋಷೀನ್ ಪ್ರಾಣೋಪಾಸಕಾನ್ ಅಂಗಿರೋ ಬೃಹಸ್ಪತ್ಯಾಯಾಸ್ಯಾನ್ ಪ್ರಾಣಂ ಕರೋತಿ ಭೇದ ವಿಜ್ಞಾನಾಯ. ಅಭೇದ ವಿಜ್ಞಾನ ಇದೆಯಾ? ಅಭೇದ ವಿಜ್ಞಾನ. ಆದ್ದರಿಂದ ಅಂಗಿರಸು ಋಷಿಯು ಪ್ರಾಣನಾಗಿ ತನ್ನನ್ನೇ ಅಂಗಿರಸ, ಪ್ರಾಣ, ಉದ್ಗೀತ ಈ ರೀತಿ ಈ ಋಷಿಗಳನ್ನ 10 ಮಂಡಲಕ್ಕೂ ಹೇಳಿದ ಋಷಿಗಳನ್ನ ಅವರೆಲ್ಲ ಪ್ರಾಣೋಪಾಸಕರು. ಅದನ್ನ ಅಂಗಿರ ಬೃಹಸ್ಪತಿ ಆಯಾಸ್ಯ ಅಂತ ಹೇಳಿ ಹೇಳುತ್ತಾ ಅವ್ರನ್ನ ಪ್ರಾಣನನ್ನಾಗಿ ಮಾಡ್ತಾರೆ. ಅಂಗಿರಸಾನು ಪ್ರಾಣನಿಗೆ ಹೆಸರು, ಬೃಹಸ್ಪತಿ ಅಂತೂ ಪ್ರಾಣನಿಗೆ ಹೆಸರು, ಆಯಾಸ್ಯ ಅಂತೂ ಪ್ರಾಣನಿಗೆ ಹೆಸರು. ಎಲ್ಲವನ್ನೂ ಪ್ರಾಣನನ್ನಾಗಿ ಮಾಡ್ತಾ ಇದೆ ಅಭೇದ ವಿಜ್ಞಾನ. ಪ್ರಾಣನೂ ಋಷಿಯು ಒಂದೇ ತಿಳ್ಕೊಂಡು ಉಪಾಸನೆ ಮಾಡೋಕ್ಕೋಸ್ಕರ ಆ ರೀತಿ ಹೇಳ್ತಾ ಇದೆ. ಪ್ರಾಣೋ ಪಿತ, ಪ್ರಾಣೋ ಮಾತಾ ಇತ್ಯಾದಿ ವೆಚ್ಚ. ಚಾಂದೋಗ್ಯದಲ್ಲಿ ಪ್ರಾಣನೇ ತಂದೆ, ಪ್ರಾಣನೇ ತಾಯಿ, ಪ್ರಾಣನೇ ಅಣ್ಣ ಅಂತ ಹೇಳಿ ಹೇಗೆ ಹೇಳಿದೆಯೋ, ಪ್ರಾಣನೇ ಜಗದಾತ್ಮನಾಗಿ ಎಲ್ಲಾ ಋಷಿ ಎಲ್ಲಾ ರೂಪನೂ ಇದ್ದಾನೆ. ತಸ್ಮಾತ್ ಋಷಿರಂಗಿರ ನಾಮ ಪ್ರಾಣ ಏವಸನ್ ಆತ್ಮಾನಂ ಅಂಗಿರಸಂ ಪ್ರಾಣಂ ಉದ್ಗೀತಂ ಉಪಾಸಾಂಚಕ್ರೇ ಇಚ್ಛಿತು. ಹಂಗೆ ಋಷಿಯಾಗಿರುವ ಅಂಗಿರ ಎಂಬುವ ಆತನು ಪ್ರಾಣನೇ ಆಗಿದ್ದುಕೊಂಡು ತನ್ನನ್ನು ಅಂಗಿರಸ ಪ್ರಾಣ ಎಂಬುದಾಗಿ ಉಪಾಸನೆ ಮಾಡ್ದ, ಉದ್ಗೀತ ಎಂಬುದಾಗಿ ಉಪಾಸನೆ ಮಾಡ್ದ ಅಂತ ಅರ್ಥ ಮಾಡ್ಬೋದು.
ಯದ್ ಯಸ್ಮಾ ಸಹ ಅಂಗಾನಾಂ ಪ್ರಾಣಃ ಸನ್ ರಸಃ ತೇನಾಸೋ ಅಂಗಿರಸಃ. ಯಾವ ಕಾರಣದಿಂದ ಅವನು ಅಂಗಗಳಿಗೆ ರಸನಾಗಿ ಪ್ರಾಣನು ಆಗಿದ್ದುಕೊಂಡು ಆಂಗಿರಸ ಆಗಿರ್ತಾನೆ, ಅದನ್ನು ಆಂಗಿರಸ ಆಂಗಿರಸ ಅಂತ. ಅಂಗಗಳಿಗೆ ಜಿಷ್ಟು ಸಾರನಾಗಿರೋದ್ರಿಂದ ಪ್ರಾಣನ ಆಂಗಿರಸ ಅಂತ ಕರೀತಾರೆ. ಆಂಗಿರಸ ಅಂತ ಮಾಡಿದ, ಅಂಗೀರಸ ಮಾಡಿಲ್ಲ, ಅಂಗಿರಸ.